ರಾಜ್ಯ ರಾಜಕಾರಣ ಪ್ರತಿ ಕ್ಷಣವೂ ಕೂಡ ಈಗ ಕಾವು ಪಡ್ಕೊಳ್ತಾ ಇದೆ. ಪಕ್ಷದಲ್ಲಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತೊಡಗಿಕೊಂಡಿದ್ದಾರೆ. ಪಕ್ಷದಲ್ಲಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳೋದ್ರ ಮೂಲಕ ಶಾಸಕರ ಬಲ ಇಲ್ಲ ಅನ್ನೋ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಶಾಸಕರ ಬಲ ಇಲ್ಲ ಅಂತ ಎದುರಿಗಿನ ಬಣ ಮೇಲಿಂದ ಮೇಲೆ ಹೇಳೋ ಆರೋಪ ಅದು. ಈಗ ಅದನ್ನ ಸುಳ್ಳು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಯಾವ ತರ? ಜಿಲ್ಲೆಗೆ ಕನಿಷ್ಠ ಇಬ್ಬರಂತೆ 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಗಳಿಸಿಬಿಟ್ರ ಡಿಕೆ ಶಿವಕುಮಾರ್. ಯಾವುದರ ಬಲ ಇಲ್ಲ ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಹೇಳ್ತಾ ಇದ್ರು, ಅದಕ್ಕೆ ತಿರುಗೇಟು ರೆಡಿಯಾಗಿದೆಯಾ? ಅಧಿಕಾರ ಹಂಚಿಕೆಗಾಗಿ ಡಿಕೆಶಿ ನಿರ್ಣಾಯಕ ಹೋರಾಟಕ್ಕೆ ಇಳಿದಿದ್ದಾರಾ? ಇದು ಡಿಕೆ ಶಿವಕುಮಾರ್ ಪಾಲಿಗೆ ಡೂ ಆರ್ ಡೈ ಮ್ಯಾಚ್. ಹೈಕಮಾಂಡ್ ಮುಂದೆ ಶಾಸಕರ ಬಲ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ. ಶಾಸಕರ ಬಲ ಯಾರಿಗಿದೆಯೋ ಅವರು ನಾಯಕರು ಅಂತ ಸಿದ್ದರಾಮಯ್ಯ ಬಣದ ಹಲವು ನಾಯಕರು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಅದೇ ಶಾಸಕರ ಬಲ ತೋರಿಸೋದಕ್ಕೆ ಈಗ ಸಹಿ ಸಂಗ್ರಹ ಅಭಿಯಾನ. ಪರಪ್ಪನಾಗ್ರಹಾರ ಜೈಲಿಗೂ ಹೋಗಿದ್ರು. ಅಲ್ಲಿದ್ದ ಇಬ್ಬರು ಶಾಸಕರನ್ನ ಭೇಟಿಯಾಗಿ ಅವರ ಸಹಿ ಕೂಡ ಪಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಈ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಡಿಕೆಶಿ ಶಾಸಕರ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ಬೆಂಬಲ ನೀಡೋ ಶಾಸಕರ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಂಘಟನಾ ಚತುರ ಹೌದು, ಆದ್ರೆ ಶಾಸಕರ ಬಲ ಎಲ್ಲಿ ಅಂತ ಆಗಾಗ ಚುಚ್ಚಿ ಸಿದ್ದರಾಮಯ್ಯ ಅವರ ಬಣ ಪ್ರಶ್ನೆಗಳನ್ನ ಕೇಳ್ತಾ ಇತ್ತು. ಆ ಶಾಸಕರ ಬಲ ಇರೋದು ನಮ್ಮ ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ತಿರುಗುಬಾಣ ರೆಡಿ ಮಾಡಿಕೊಂಡು ಶಾಸಕರ ಸಹಿ ಸಂಗ್ರಹಿಸಿ ಹೈಕಮಾಂಡ್ಗೆ ತಲುಪಿಸುವ ಲೆಕ್ಕಾಚಾರಕ್ಕೆ ಡಿಕೆ ಶಿವಕುಮಾರ್ ಬಂದಾಗಿದೆ, ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದೊಂದು ಜಿಲ್ಲೆಗೆ ಇಬ್ಬರು ಶಾಸಕರ ರೀತಿ ಕನಿಷ್ಠ 50 ಜನ ಶಾಸಕರ ಸಹಿ ಸಂಗ್ರಹದ ಮೂಲಕ ತಮ್ಮ ಪವರ್ ಹೈಕಮಾಂಡ್ ಮುಂದೆ ಅನಾವರಣ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಹಿ ಸಂಗ್ರಹದ ಮೂಲಕ ಹೈಕಮಾಂಡ್ಗೆ ಆ ಪತ್ರ ಕಳಿಸೋದ್ರ ಮೂಲಕ ನನಗೂ ಶಾಸಕರ ಬಲ ಇದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಸಹಿ ಸಂಗ್ರಹ ಅಭಿಯಾನದ ಮೂಲಕ ತೋರಿಸೋದಕ್ಕೆ ಹೊರಟಿದ್ದಾರೆ. ಶತಾಯ ಗತಾಯ ಈ ಬಾರಿ ಕುರ್ಚಿ ಪಡೆಯೋದೆ. ಈ ಬಾರಿ ಹಿಂದಿರುಗಿ ನೋಡುವ ಯಾವ ಲಕ್ಷಣವು ಡಿಕೆ ಶಿವಕುಮಾರ್ ಅವರ ನಡೆಯಲ್ಲಿ ಕಂಡು ಬರ್ತಾ ಇಲ್ಲ. ಶಾಸಕರ ಬಲ ಇಲ್ಲ ಅಂತಿದ್ರಲ್ಲ, ನಿಮ್ಮ ಮುಂದೆ ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಇಬ್ಬರು ಶಾಸಕರು ಕನಿಷ್ಠ 50 ಶಾಸಕರ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹೈಕಮಾಂಡ್ಗೆ ಆ ಪತ್ರ ಕಳಿಸೋದ್ರ ಮೂಲಕ ಶಾಸಕರ ಬಲ ನನಗೆ ಇದೆ ನೋಡಿ ಉದಾಹರಣೆ ಅಂತ ಡಿಕೆ ಶಿವಕುಮಾರ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಅಧಿಕಾರ ಹಸ್ತಾಂತರದ ವಿಷಯ ಬಂದಾಗ ಶಾಸಕರ ಬಲ ಯಾರಿಗಿದೆಯೋ ಅವರೇ ಸಿಎಂ ಅಂತ ಆಗಿಂದಾಗೆ ಸಿದ್ದರಾಮಯ್ಯ ಅವರ ಬಣದ ಹಲವು ನಾಯಕರು ಮಾತನಾಡ್ತಾ ಇದ್ರು. ಅದರ ಕ್ಯಾಲ್ಕುಲೇಷನ್ಸ್ ಕೂಡ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು. ಹಾಗಾದ್ರೆ ಶಾಸಕರ ಬಲ ನಾನು ತೋರಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿದಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮಾತನಾಡೋದಕ್ಕೆ ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಾಜ್ಯ ರಾಜಕಾರಣದಲ್ಲಿ ಒಂದೊಂದು ದಿನವೂ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಕಳೆದ ಒಂದು ವಾರದಿಂದ ಪ್ರತಿ ದಿನವೂ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ಲಿ ನಿನ್ನೆ ಹೇಳಿಕೆಗಳು ಬಹಳ ರಾಜಕೀಯ ವಲಯದಲ್ಲಿ ಚರ್ಚೆಯಾದವು, ಇವತ್ತು ಅದಕ್ಕೆ ವ್ಯತಿರಿಕ್ತ. ಆದ್ರೆ ಎಲ್ಲದರ ನಡುವೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ ಇದೆ ಅಂತ ಸಿದ್ದು ಬಣ ಹೇಳ್ತಾ ಇತ್ತು. ಈಗ ನನಗೂ ಇದೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ,
ನವೆಂಬರ್ 20 2.5 ವರ್ಷ ಪೂರ್ಣಗೊಂಡ ಬಳಿಕ ತನಗೆ ಅಧಿಕಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದರು. ಹೀಗಾಗಿ ರಾಷ್ಟ್ರೀಯ ಚಾನೆಲ್ ಒಂದಕ್ಕೆ ಇಲ್ಲ ಹೈಕಮಾಂಡ್ ನನಗೆ ಭರವಸೆ ನೀಡಿದೆ, ಆ ಕಾರಣದಿಂದ ಆ ಭರವಸೆಯನ್ನು ಈಡೇರಿಸುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆದರೆ ನವೆಂಬರ್ 20 ಮುಂಚೆ ನವೆಂಬರ್ 14ಕ್ಕೆ ಬಿಹಾರದ ಚುನಾವಣೆ ಫಲಿತಾಂಶ ಬಂದ ನಂತರ ಏಕಾಏಕಿ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಸಂಪುಟ ಪುನಾರಚನೆಯ ಮನವಿಯನ್ನು ಮಾಡಿದರು. ಜೊತೆಗೆ PCC ಅಧ್ಯಕ್ಷರನ್ನು ಬದಲಾಯಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟರು. ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಒಂದು ಸುದೀರ್ಘ ಮಾತುಕತೆಯೂ ಆಯಿತು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದಿಲ್ಲಿ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಈಗ ಅಧಿಕಾರ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ, ಒತ್ತಡ ಹಾಕಿದರೆ ಅಧಿಕಾರ ಬಿಟ್ಟುಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳಿದ ನಂತರ ಡಿ ಕೆ ಶಿವಕುಮಾರರಿಗೆ ಒಂದು ಅಪಾಯಿಂಟ್ಮೆಂಟನ್ನು ಕೂಡ ರಾಹುಲ್ ಗಾಂಧಿ ನೀಡದೇ ಇದ್ದಾಗ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರರ ಕ್ಯಾಂಪ್ನಲ್ಲಿ ಒಂದಿಷ್ಟು ತಳಮಳ ಇದೆ, ತಲ್ಲಣ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ದಿಲ್ಲಿಗೂ ಕೂಡ ಹೋದರು, ಖರ್ಗೆ ಅವ್ರನ್ನ ಭೇಟಿಯಾದರು, ವೇಣುಗೋಪಾಲ್ರನ್ನ ಭೇಟಿಯಾದರು. ಕರ್ನಾಟಕದಲ್ಲೂ ಕೂಡ ಬಂದು ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ ಭಾವನಾ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮನವೊಲಿಸಬೇಕಾದ್ರೆ ಅಥವಾ ಹೈಕಮಾಂಡ್ ತನ್ನ ಪರವಾಗಿ ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಬೇಕಾದ್ರೆ ಶಾಸಕರ ಬಲಾಬಲದ ಒಂದು ಶಕ್ತಿ ಪ್ರದರ್ಶನಕ್ಕೂ ಇಳಿಬೇಕಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಮನದಟ್ಟಾಗಿದೆ. ಪ್ರಾಯಶಃ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಹೇಳಿದರು, ಇಲ್ಲ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವಾಗ ಸ್ಟ್ರೆಂತ್ ಆಫ್ ದಿ ಲೆಜಿಸ್ಲೇಚರ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಆದರೆ ಈಗ ಅವರಿಗೆ ಸಿದ್ದರಾಮಯ್ಯನವರ ಒಟ್ಟಾರೆ ಒಂದು ವಾರದ ಅವಧಿಯ ದಿಲ್ಲಿ ಭೇಟಿಯ ನಂತರ ಅವ್ರಿಗೆ ಅರಿವಾದಂತಿದೆ, ಶಾಸಕರ ಸಂಖ್ಯೆ ಭಾಳ ಮಹತ್ವಪೂರ್ಣ ಆಗುತ್ತೆ. ಒಂದು ವೇಳೆ ಹೈಕಮಾಂಡನ್ನು ಮನವೊಲಿಸಬೇಕಾದ್ರೆ, ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಬೇಕಾದ್ರೆ ತನ್ನ ಬಳಿಯೂ ಶಾಸಕರಿದ್ದಾರೆ ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸ್ಬೇಕಾಗತ್ತೆ. ಆಗ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋದರೆ ಒಂದಿಷ್ಟು ಬದಲಾವಣೆಯನ್ನು ಮಾಡಬಹುದಾ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಯಾವಾಗ ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಮನೆಗೆ ಕ್ಯಾಶುವಲ್ ಆಗಿ ಬರ್ತಕ್ಕಂಥ ಶಾಸಕರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ಅಂದರೆ ಇಬ್ಬರೂ ಕೂಡ ಶಾಸಕರ ಬಲ ತನಗಿದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಶಿವಕುಮಾರ್ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಸಹಿ ಸಂಗ್ರಹಣೆ ಮಾಡ್ತಿದ್ದಾರೆ ಅನ್ನೋದನ್ನು ಅವರ ಆಪ್ತರು ಹೇಳ್ತಿದ್ದಾರೆ. ಬಹಿರಂಗವಾಗಿ ಶಿವಕುಮಾರ್ ಅದನ್ನು ಡಿ ಕೆ ಶಿವಕುಮಾರ್ ನಿರಾಕರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ತನ್ನ ಶಾಸಕರ ಬಲವನ್ನು ಬಹಿರಂಗವಾಗಿ ತೋರಿಸುವ ಪ್ರಯತ್ನದ ಭಾಗವಾಗಿ ಮಾಧ್ಯಮಗಳ ಕ್ಯಾಮ್ರಾ ಎದುರು ಅವರ ಬೆಂಬಲಿಗ ಶಾಸಕರು ಮನೆ ಒಳಗಡೆ ಬರ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಇದು ನಿಶ್ಚಿತವಾಗಿ ತೋರಿಸ್ತಾ ಇದೆ ಎರಡೂ ಬಣಗಳ ನಡುವೆ ಶಾಸಕರ ಸಂಖ್ಯೆಯನ್ನು ಹಿಗ್ಗಿಸುವ, ತೋರಿಸುವ, ಹೆಚ್ಚಿಸುವ ಪ್ರಯತ್ನ ಶುರುವಾಗಿದೆ. ಇದನ್ನು ಹೈಕಮಾಂಡ್ ಹೇಗೆ ನೋಡುತ್ತೆ? ಯಾಕಂದರೆ ಈ ಪ್ರಯತ್ನ ನಡೆದಾಗ ನಾಳೆ ಮತ್ತೊಂದು ರೀತಿಯಲ್ಲಿ ಅವರನ್ನು ಎಲ್ಲೋ ಒಟ್ಟಾಗಿ ಕೂಡಿ ಹಾಕ್ತಕ್ಕಂಥ ಇನ್ ದ ಸೆನ್ಸ್ ಎಲ್ಲೋ ರೆಸಾರ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಪ್ರಕ್ರಿಯೆ ಶುರುವಾದರೆ ಅದು ಸರ್ಕಾರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಹೈಕಮಾಂಡ್ ಇದನ್ನೆಲ್ಲ ಅಲೌ ಮಾಡುತ್ತಾ, ಅಥವಾ ಈ ರೀತಿಯ ಪ್ರಯತ್ನ ನಡೆದಾಗಲೇ ಹೈಕಮಾಂಡ್ ಇಬ್ಬರು ನಾಯಕರನ್ನು ಕರೆದು 1-to-1 ಸಭೆಯನ್ನು ನಡೆಸಿ ಮುಂದೇನು ಅಂತಕ್ಕಂಥ ಅದಕ್ಕೊಂದು ಪರಿಹಾರ ಸೂತ್ರವನ್ನು ರಚಿಸುತ್ತಾ, ಇದನ್ನು ಕಾದು ನೋಡಬೇಕು. ಯಾಕಂದರೆ ಪರಿಹಾರ ಸೂತ್ರದಲ್ಲೂ ಕೂಡ ತುಂಬ ರೀತಿಯಾಗಿರ್ತಕ್ಕಂಥ ಏನು ಫಾರ್ಮುಲಾಸ್ಗಳಿಲ್ಲ. ದೆರ್ ಇಸ್ ಓನ್ಲಿ ಒನ್ ಫಾರ್ಮುಲಾ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು 5 ವರ್ಷ ಮುಂದುವರಿಬೇಕು. ಸಂಪುಟ ಪುನಾರಚನೆಯ ಕಾರ್ಡ್ ಎಸೆದಿದ್ದಾರೆ, ಅದರ ನಡೀಲಿಲ್ಲ ಅಂದರೂ ಸಿದ್ದರಾಮಯ್ಯನವ್ರಿಗೇನು ಅಡ್ಡಿ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆ ನಡೀಬಾರ್ದು, ನನಗೆ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದನ್ನು ನೀವೇನು ಪ್ರಾಮಿಸ್ ಕೊಟ್ಟಿದ್ರಿ ಅದನ್ನು ಈಡೇರಿಸಬೇಕಾದ್ರೆ ನನ್ನನ್ನು ಮುಖ್ಯಮಂತ್ರಿಯೇ ಮಾಡಬೇಕು. ಅವರೇನು PCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಈಗಾಗಲೇ 2.5 ವರ್ಷದಿಂದ ಇದ್ದಾರೆ. ಹೀಗಾಗಿ ಬೇಡಿಕೆ ಇಬ್ಬರದು ಒಂದೇ ಇದೆ, ಒಂದೇ ಕುರ್ಚಿ ಇದೆ. ಹೀಗಾಗಿ ಹೈಕಮಾಂಡ್ ಇದನ್ನು ಹೇಗೆ ಪರಿಹರಿಸುತ್ತೆ ಅಂತಕ್ಕಂಥದ್ದು ತುಂಬ ಕುತೂಹಲ. ಮತ್ತು ಇದು ಹೀಗೆ ಮುಂದುವರೆದ್ರೆ ಬಣಗಳು ಅಂತಕ್ಕಂಥದ್ದನ್ನು ನಾವು 2.5 ವರ್ಷ ಏನು ಮಾತಾಡ್ತಾ ಇದ್ವಿ, ಆ ಬಣಗಳು ನಿಶ್ಚಿತವಾಗಿ ವರ್ಟಿಕಲ್ ಆಗಿ ಬಹಿರಂಗವಾಗಿ ಪ್ರದರ್ಶನಕ್ಕಿಳಿದಾಗ ಪಾರ್ಟಿ ಮತ್ತು ಹೈಕಮಾಂಡ್ಗೂ ಕೂಡ ಒಂದು ಮುಜುಗರದ ಸನ್ನಿವೇಶ ಏರ್ಪಾಡಾಗುತ್ತೆ. ಹೈಕಮಾಂಡ್ ಮೇಲೆ ಒತ್ತಡ ಬೀಳುತ್ತೆ. ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳಬಹುದಾ ಅಂತಕ್ಕಂಥದ್ದರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತವೆ. ಹೀಗಾಗಿ ಎರಡೂ ಬಣಗಳ ಚಟುವಟಿಕೆಗಳು
ದಿಲ್ಲಿಯಲ್ಲಿ ತಲೆನೋವಂತೂ ನಿಶ್ಚಿತವಾಗಿ ತರ್ತಾ ಇದೆ. ಎಸ್ ಪ್ರಶಾಂತ್ ವಾಪಸ್ ಬರ್ತೀನಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ಮನೆ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಆನಂದ್, 2.5 ವರ್ಷದವರೆಗೆ ಏನೇ ಬಂದ್ರು ಎಲೆಕ್ಷನ್ ನಿಂದ ಹಿಡಿದು ಇವತ್ತಿನವರೆಗೆ 2 ವರ್ಟಿಕಲ್ ಸ್ಪ್ಲಿಟ್ ಸಂಪೂರ್ಣವಾಗಿ ಆಗಿರೋದನ್ನ ನಾವು ನೋಡ್ತಾ ಇಲ್ಲ. ನಾನು ಸಿಎಂ ಜೊತೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಹೋಗ್ತಾರೆ ಅಂತ ಹೇಳ್ತಾನೆ ಇದ್ರು. ಆದ್ರೆ 2.5 ವರ್ಷ ಕಾಲಿಟ್ಟ ಕ್ಷಣದಿಂದ ಚಟುವಟಿಕೆ ಬಿರುಸು ಪಡ್ಕೊಂಡಿದೆ. ಈಗ ನನ್ನ ಬಣದ ಬಲ ಇದು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಕ್ಯಾಂಪ್ ಮತ್ತೆ ಡಿ ಕೆ ಶಿವಕುಮಾರ್ ಕ್ಯಾಂಪ್ ನಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಭಾವನಾ, ಈಗಾಗಲೇ 2.5 ವರ್ಷಗಳನ್ನು ಪೂರೈಸಿರುವಂಥ ರಾಜ್ಯ ಸರ್ಕಾರ ಆ ಒಂದು ಸ್ಪಷ್ಟವಾದ ದಿನಾಂಕ ಆಗ್ತಿದ್ದ ಹಾಗೆಯೇ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಹಲವರು, ಅಂದರೆ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಹಲವು ಶಾಸಕರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಮತ್ತು ಆ ಭೇಟಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗೋಪಾಯವನ್ನು ಕಂಡುಕೊಳ್ಬೇಕು ಮತ್ತು ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಗಟ್ಟಿ ಧ್ವನಿಯಲ್ಲಿ ಹೇಳುವ ಪ್ರಯತ್ನವನ್ನು ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳಿಗೂ ಕೂಡ ಈ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ ಚುನಾವಣೆ ದೃಷ್ಟಿಯಿಂದ ಮತ್ತು ಸಂಘಟನೆ ದೃಷ್ಟಿಯಿಂದ, ಕಾರ್ಯಕರ್ತರ ದೃಷ್ಟಿಯಿಂದ ಮತ್ತು ಸರ್ಕಾರದ ಒಟ್ಟಾರೆ ಭವಿಷ್ಯ ದೃಷ್ಟಿಯಿಂದ ಅವರನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಹೇಳುವ ಪ್ರಯತ್ನವನ್ನು ಕೂಡ ಶಾಸಕರು ಮಾಡಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲ್ಲದೆ ಮತ್ತು ಪಾರ್ಟಿ ಒಳಗಡೆ ತಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯ ಹೊಂದಿರತಕ್ಕಂಥ ವೇಣುಗೋಪಾಲ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ವೇಣುಗೋಪಾಲ್ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳಿರುವ ಕಾರಣಕ್ಕಾಗಿ ವೇಣುಗೋಪಾಲ್ ಅವರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥ ಸನ್ನಿವೇಶವನ್ನು ಹೇಳುವ ಪ್ರಯತ್ನವನ್ನು ಎಲ್ಲ ಶಾಸಕರು ಮಾಡಿದ್ದಾರೆ. ಆದರೆ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ 7:30ಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಲ್ಲಿ ಅವರು ಇವತ್ತು ಸಂಜೆ ಕೆಲ ಹೊತ್ತಿನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ರೆ ಮುಖ್ಯಮಂತ್ರಿಗಳು 6 ಗಂಟೆ ಸುಮಾರಿಗೆ ಹೋಗಿ ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮೇನ್ಲಿ ಈಗ ಅದ್ರ ಬಗ್ಗೆ ಬರ್ತೀನಿ, ನಾನು ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರ ಜೊತೆಗಿನ ಭೇಟಿ ಬಗ್ಗೆ ಬರ್ತೀನಿ. ಆದ್ರೆ ಈ ಸಹಿ ಸಂಗ್ರಹ ಇದೆಯಲ್ಲ, ಪರಪ್ಪನಾಗ್ರಹಾರ ಜೈಲಿಗೆ ಹೋಗಿ ಅಲ್ಲಿ ಸಹಿ ಸಂಗ್ರಹ ಮಾಡೋದ್ರ ಜೊತೆಗೆ ಒಂದೊಂದು ಜಿಲ್ಲೆಯಿಂದ ಕನಿಷ್ಠ ಪಕ್ಷ 2 ಶಾಸಕರ ಸೈನ್ ಅನ್ನು ತೆಗೆದುಕೊಂಡು ಹೈಕಮಾಂಡ್ಗೆ ತಲುಪಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಸಫಲತೆ ಎಷ್ಟು ಕಂಡಿದ್ದಾರೆ? ಆ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ? ಎಸ್, ಖಂಡಿತವಾಗಲೂ ಕೂಡ ಸಹಜವಾಗಿ ಪಕ್ಷದ ಒಳಗಡೆ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳುವಂಥ ಪ್ರಯತ್ನವನ್ನು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಎಲ್ಲ ಶಾಸಕರ ಒಂದು ಸಹಿ ಸಂಗ್ರಹವನ್ನು ಕೂಡ ಪಡ್ಕೊಳ್ತಾರೆ. ಭಾಳ ಮುಖ್ಯವಾಗಿ ಅವರು ಟಾರ್ಗೆಟ್ ಇರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ಶಾಸಕರುಗಳು. ಕೇವಲ ಒಕ್ಕಲಿಗ ಶಾಸಕರಷ್ಟೇ ಸಾಕಾಗೋದಿಲ್ಲ, ಬದಲಾಗಿ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದರೆ ಬೇರೆ ಬೇರೆ ಆಯಾಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಇದು ನನ್ನ ಕೊನೆಯ ಚುನಾವಣೆ ಅಂತೇಳಿ ಚುನಾವಣೆ ಕಣಕ್ಕಿಳಿದಂಥ ಹಲವು ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ. ಮತ್ತು ಒಂದು ಬಾರಿ ನಾನು ಮಂತ್ರಿ ಆಗಲೇಬೇಕು, ಜೀವನದಲ್ಲಿ ಮತ್ತೆ ನಾನು ಮಂತ್ರಿ ಆಗೋದಿಲ್ಲ, ಒಂದು ಅವಕಾಶ ಬೇಕು ಅಂತೇಳಿ ಈಗಾಗಲೇ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರನ್ನ ಭೇಟಿ ಮಾಡಿದ್ದಾರೆ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗಾದರೂ ಮಾಡಿ ಅಧಿಕಾರ ಪಡ್ಕೊಳ್ಬೇಕು, ಜಾತಿ ಸಮೀಕರಣದ ಆಧಾರದ ಮೇಲೆ, ಪ್ರಾಬಲ್ಯದ ಆಧಾರದ ಮೇಲೆ ಅವಕಾಶ ವಂಚಿತರಾಗಿರ್ತಕ್ಕಂಥ 2013 ಮತ್ತು 2023 ಅಧಿಕಾರ ವಂಚಿತರಾಗಿರ್ತಕ್ಕಂಥ ಅತ್ಯಂತ ಪ್ರಭಾವಿ ನಾಯಕರಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಅವರೇ ಈಗಿರ್ತಕ್ಕಂಥದ್ದೇ ಕಂಟಿನ್ಯೂ ಆದರೆ ತಮಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಯಾರ್ಯಾರಿಗೆ ಸ್ಪಷ್ಟ ಆಗಿದೆಯೋ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡಿದಾಗ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಮೊದಲೆಲ್ಲ ಪ್ರತಿ ಜಿಲ್ಲೆಯಲ್ಲೂ 2-3 ಜನ ಮಂತ್ರಿಗಳಾಗ್ತಾ ಇದ್ರು. ಆದರೆ ಈಗ ರಾಜಕಾರಣದ ಬೇರೆ ಬೇರೆ ಆಯಾಮಗಳು, ಅಂದರೆ ಜಾತಿಯಲ್ಲೂ ಕೂಡ ಒಳ ಮೀಸಲಾತಿರ್ತಕ್ಕಂಥ ಪ್ರಯತ್ನಗಳು ಆಗಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಾತಿಗಳ ಮಂತ್ರಿಗಳು ಆಗ್ತಾ ಇರುವ ಕಾರಣಕ್ಕಾಗಿ ಅವಕಾಶ ವಂಚಿತರಾಗಿರುವಂಥ ಎಲ್ಲರೂ ಕೂಡ ಈಗ ಅವಕಾಶಕ್ಕಾಗಿ ಹಾತೊರಿತಾರೆ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕ ಸಿಕ್ಕಿದಾಗ ನಿಶ್ಚಿತವಾಗಿಯೂ ಕೂಡ ಅವರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಮಾಡಿದ್ದಾರೆ. ಅವರ ಸಹಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಒಕ್ಕಲಿಗರು ಅಲ್ಲದೆ ಬೇರೆ ಬೇರೆ ಆಯಾಮಗಳಿರ್ತಕ್ಕಂಥ ಶಾಸಕರನ್ನು ಕೂಡ ಡಿ ಕೆ ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ. ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ರೈಟ್, ಆನಂದ್ ವಾಪಸ್ ಬರ್ತೀನಿ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಇವತ್ತು ಖರ್ಗೆಯನ್ನ ಭೇಟಿಯಾಗ್ತಾರೆ ಸಿಎಂ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಖಂಡಿತ ಒತ್ತಾಯ ಮಾಡ್ತಾರೆ. ರಾತ್ರಿ 8 ಗಂಟೆಗೆ ಬೆಂಗಳೂರಿನ ಖರ್ಗೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಾರೆ. ಸಂಪುಟ ವಿಸ್ತರಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿಯುವ ಸಾಧ್ಯತೆ ಇದ್ದು, ಕಳೆದ ಶನಿವಾರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಅಂತಾರೆ. ಮತ್ತೊಂದು ಭೇಟಿಯಾಗಿ ನಂತರ ಎಐಸಿಸಿ ಅಧ್ಯಕ್ಷರು ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಸೂಚನೆ ಪಡೆದು
ಕರ್ನಾಟಕಕ್ಕೆ ಬಂದಿದ್ದಾರೆ. ರಾತ್ರಿ 8 ಗಂಟೆಗೆ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿಯಾಗ್ತಾರೆ. ಸಿದ್ದು ಡಿಕೆಶಿ ಮಧ್ಯೆ ಕುರ್ಚಿ ಸಂಘರ್ಷ ಏನ್ ಶುರುವಾಗಿದೆಯಲ್ಲ ಅದನ್ನ ಮುಗಿಸ್ತಾರಾ, ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿಸ್ತಾರಾ? ಫಸ್ಟ್ ಸಿದ್ದರಾಮಯ್ಯ ಅವರ ಜೊತೆ ಒಂದು ಮಾತುಕತೆ ಇದೆ, ಅದಾದ್ಮೇಲೆ ಡಿಕೆಶಿನೂ ಕರೆಸಿ ಮಾತಾಡೋ ಸಾಧ್ಯತೆ ಇದೆ. ಒಂದು ಕಡೆ ಶತಾಯಗತಾಯ ಈ ಬಾರಿ ಅಧಿಕಾರ ಹಿಡಿಬೇಕು, ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಶತಾಯಗತಾಯ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾಯಕತ್ವ ಸಂಘರ್ಷಕ್ಕೆ ಇತಿಶ್ರೀ ಹಾಡೋದಕ್ಕೆ ಇವತ್ತು ಸಾಧ್ಯ ಆಗತ್ತಾ ಅಥವಾ ಸಂಧಾನ ಸಭೆಗಳಾಗತ್ತಾ? ಮೊದಲಿಗೆ ಸಿದ್ದರಾಮಯ್ಯ ಅವರ ಭೇಟಿ ಇದೆ, ಡಿಕೆ ಶಿವಕುಮಾರ್ ಕರೆಸಿ ಮಾತಾಡೋ ಸಾಧ್ಯತೆ ಇದೆ. ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ, ಪರ್ಮನೆಂಟ್ ಬ್ರೇಕ್ ಬೀಳುತ್ತಾ? ಪರ್ಮನೆಂಟ್ ಬ್ರೇಕ್ ಬೀಳೋ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಶತಾಯಗತಾಯ ಅನ್ನೋ ನಿರ್ಧಾರಕ್ಕೆ ಎರಡೂ ಬಣದ ನಾಯಕರು ಬಂದಾಗಿದೆ. ಸಿದ್ದರಾಮಯ್ಯ ಶತಾಯಗತಾಯ ನಾನೇ ಸಿಎಂ 5 ವರ್ಷ ಅಂತಿದ್ದಾರೆ. ಡಿಕೆ ಶಿವಕುಮಾರ್ 2.5 ವರ್ಷದ ಒಪ್ಪಂದದ ಮಾತನ್ನ ಈಗ ನೆರವೇರಿಸಿಕೊಡಿ ಅಂತಿದ್ದಾರೆ. ಇವತ್ತಿನ ಕುತೂಹಲ ಇರೋದು ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ ಏನಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಇದೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಆನಂದ ಬೈದನ ಮನೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಶಾಂತ್ ನಾತು ಅವ್ರನ್ನ ಮಾತನಾಡಿಸ್ತೀನಿ. ಪ್ರಶಾಂತ್, ಇವತ್ತು 8 ಗಂಟೆಗೆ ಒಂದು ಹೈ ವೋಲ್ಟೇಜ್ ಸಭೆ ಅಂತ ಹೇಳ್ಬೋದು. ಏನೇನು ನಿರೀಕ್ಷೆಗಳಿವೆ? ಪರ್ಮನೆಂಟ್ ಬ್ರೇಕ್ ಅಂತೂ ಸದ್ಯಕ್ಕೆ ಬೀಳಲ್ಲ, ತಾತ್ಕಾಲಿಕ ಬ್ರೇಕ್ ಪ್ರಯತ್ನ ಪಡಬಹುದಾ? ಏನಾಗುತ್ತೆ ಇವತ್ತು ಮೀಟಿಂಗ್ ನಲ್ಲಿ? ನನ್ಗನ್ಸುತ್ತೆ ಏನೇ ಆದ್ರೂ ಕೂಡ ಅದು ಬೆಂಗಳೂರಿನಲ್ಲಿ ಆಗೋದು ಕಷ್ಟ ಇದೆ. ಯಾವತ್ತೂ ಒಂದು ರಾಜ್ಯದ ರಾಜಕಾರಣ ಅದೇ ರಾಜ್ಯದ ರಾಜಧಾನಿಗೆ ಬಂದು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದಕ್ಕೆ ಆರ್ಬಿಟ್ರೇಷನ್ ಮಾಡಿ ಬ್ರೇಕ್ ಹಾಕ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಅಂತ ನನಗನ್ಸಲ್ಲ. ಇದು ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತುಕತೆಗಳನ್ನು ನಡೆಸ್ಬೋದು, ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿ ಮಾತುಕತೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಎದುರು ಈ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ಏನು, ಈಗ ಡಿ ಕೆ ಶಿವಕುಮಾರ್ ಏನು ಕೇಳ್ತಿದ್ದಾರೆ, ನೀವು ಸರಿ ಸಂಪುಟ ಪುನಾರಚನೆ ಮಾಡಬೇಕು ಅಂತಿದ್ದೀರಿ, ನೀವು ಸಂಪುಟ ಪುನಾರಚನೆಗೆ ಅವಕಾಶ ಕೊಡೋದಾದರೆ ನನಗೆ ಯಾವಾಗ ಅಧಿಕಾರ ಬಿಟ್ಕೊಡ್ತೀರಿ ಅನ್ನೋದನ್ನು ಕ್ಲಾರಿಟಿ ಕೊಡಿ. ಅದಾದಮೇಲೆ ನೀವು ಸಂಪುಟ ಪುನಾರಚನೆ ಮಾಡಿದರೂ ನಂದು ಅಭ್ಯಂತರ ಇಲ್ಲ. ಬಟ್ ಅವ್ರು ಹೇಳ್ತಾರೆ ನೀವು ಸಂಪುಟ ಪುನಾರಚನೆಯನ್ನು ಈಗ ಫುಲ್ ಫ್ಲೆಜ್ ಆಗಿ ಮಾಡಿದರೆ 1 ವರ್ಷ ಅಧಿಕಾರ ಬಿಟ್ಕೊಡಲ್ಲ ಅಂತ ಲೆಕ್ಕ. ಹಾಗಾಗಿ ನಾನು ಎಷ್ಟು ದಿನಗಳವರೆಗೆ ಕಾಯಬೇಕು ಅನ್ನೋದು ಅವ್ರ ಪ್ರಶ್ನೆ. ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ 2023ರಲ್ಲಿ ನಾನು ಮುಖ್ಯಮಂತ್ರಿ ಆಗುವಾಗ ನಾನು ಅಧಿಕಾರ ಬಿಟ್ಕೊಡಬೇಕು ಅನ್ನೋದನ್ನೇನು ಹೈಕಮಾಂಡ್ ನನಗೆ ಹೇಳಿರಲಿಲ್ಲ, ಅಂದ್ರಷ್ಟೇ ನಿಮಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡ್ತೀವಿ ಅನ್ನೋದನ್ನು ಏನು ಹೇಳಿರಲಿಲ್ಲ. ಹೀಗಾಗಿ ಈಗ ಏಕಪಕ್ಷೀಯವಾಗಿ ನಾನು ಅಧಿಕಾರ ಬಿಟ್ಟು ಯಾಕೆ ಕೊಡಬೇಕು? ಆಮೇಲೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿಯವರಾಗಲಿ ಇಲ್ಲಿವರೆಗೆ ಎಲ್ಲೂ ಕೂಡ ನನಗೆ ಅಧಿಕಾರ ಬಿಟ್ಕೊಡು ಅಂತ ಹೇಳಿಲ್ಲ. ಹಾಗಿರುವಾಗ ನಾನು ಅಧಿಕಾರ ಬಿಟ್ಕೊಡುವ ಪ್ರಶ್ನೆ ಎಲ್ಲಿ ಬಂತು ಅನ್ನೋದನ್ನು ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ. ಅದರ ಅರ್ಥ ಏನು? ಕಾಂಗ್ರೆಸ್ನಲ್ಲಿ ಯಾವುದೇ ಜಗಳ ಬಂದರೂ ಕೂಡ ಅದು ಅಂತಿಮವಾಗಿ ಗಾಂಧಿ ಕುಟುಂಬದ ಒಪಿನಿಯನ್ ಏನು, ಗಾಂಧಿ ಕುಟುಂಬ ಏನು ಹೇಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಈಗ ನಾವು ಎರಡೂ ಬಣಗಳ ಹೆಚ್ಚಿದ ಚಟುವಟಿಕೆಗಳನ್ನು ರಾಜಕೀಯ ತಾಪಮಾನದ ಜೊತೆ ನಿಶ್ಚಿತವಾಗಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಅದನ್ನು ನೋಡ್ತಾ ಇದೆ. ಈಗ 50 ಶಾಸಕರ ಬಲವನ್ನು ಶಿವಕುಮಾರ್ ಹೆಚ್ಚಿಸ್ಕೊಂಡ್ರು ಅಂತ ಅನ್ಕೋಣ, ಅವ್ರು ಹೋಗೊಂದು ಪತ್ರವನ್ನು ಹೈಕಮಾಂಡ್ಗೆ ಕೊಟ್ಟರು ಅಂತ ಅನ್ಕೋಣ. ಅವರು ಎಲ್ಲಿವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅನ್ನೋದು ಮತ್ತೊಂದು ಪಕ್ಷ ನಿಶ್ಚಿತವಾಗಿ ನೋಡ್ತಾ ಇರುತ್ತೆ. ಆಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಕಂಟೇನ್ ಹೆಂಗೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಇದು ಒಂದು ರೀತಿ ಹಠಕ್ಕೆ ಬಿದ್ದವರಂತೆ ಇಬ್ಬರು ವರ್ತಿಸ್ಲಿಕ್ಕೆ ಶುರು ಆದರೆ ಆಗ ಸರ್ಕಾರದ ಸ್ಥಿರತೆಯ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಇನ್ನುವರೆಗೂ ಆ ಸ್ಥಿತಿಗೆ ಜಗಳ ಹೋದಂತೆ ಕಾಣ್ತಾ ಇಲ್ಲ, ಆದ್ರೆ ಇದು ಸರ್ಕಾರದ ಸ್ಥಿರತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬಟ್ ಈಗಿರೋ ಸಿಚುವೇಶನ್ ಅನ್ನ ಹೆಂಗೆ ಹೇಳ್ತೀರಿ? ಅಂದ್ರೆ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಡೆಫಿನೆಟ್ಲಿ ರೆಡಿ ಇಲ್ಲ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಈ ಸಲ ಹಿಂದಕ್ಕೆ ಸರಿಯೋ ಸನ್ನಿವೇಶ ಅಂತೂ ಕಂಡು ಬರ್ತಾ ಇಲ್ಲ. ಇದು ಹೀಗೆ ಮುಂದುವರೆದು ಹೋದ್ರೆ ಅಥವಾ ತಾತ್ಕಾಲಿಕ ಸಂಧಾನ ಸಫಲ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ ಪರಿಸ್ಥಿತಿ ಡೆಫಿನೆಟ್ಲಿ ಬರುತ್ತೆ. ನೋಡಿ, ತಾತ್ಕಾಲಿಕ ಸಂಧಾನ ಅಂದ್ರೆ ಏನು?
ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಎಲ್ಲರೂ ಸುಮ್ಮನೆ ಇರಿ, ಬಜೆಟ್ ಮಂಡಿಸ್ಲಿ ಸಿದ್ದರಾಮಯ್ಯನವರು, ಅದಾದ್ಮೇಲೆ ನೋಡೋಣ ಅಂತ. ಬಟ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಸರಿ ನಾನು ಬಜೆಟ್ವರೆಗೆ ಕಾದರೂ ಕೂಡ ನೀವೇನಾದರೂ ಅದಕ್ಕೆ ಈಗ ಸ್ಪಷ್ಟತೆ ಕೊಡ್ತೀರಾ? ಸಿದ್ದರಾಮಯ್ಯನವ್ರ ಜೊತೆ ಇಲ್ಲ ಬಜೆಟ್ ಆದಮೇಲೆ ನೀವು ಬಿಟ್ಕೊಡ್ಬೇಕು ಅನ್ನೋದನ್ನು ಒಪ್ಪಿಸ್ತೀರಾ? ನನಗನ್ಸುತ್ತೆ ಹೈಕಮಾಂಡ್ ತರಾತುರಿಯಲ್ಲಿ ಆ ಮಾತುಕತೆಗೆ ತಯಾರಾಗ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರಲ್ಲೂ ಕೂಡ ಒಂದು ಡೆಸ್ಪರೇಷನನ್ನು ನಾವು ನಿಶ್ಚಿತವಾಗಿ ನೋಡ್ತಾ ಇದ್ದೀವಿ. 2.5 ವರ್ಷ ಆ ಡೆಸ್ಪರೇಷನನ್ನು ಅವರೆಲ್ಲೂ ತೋರಿಸ್ಲಿರಲಿಲ್ಲ. ಆದರೆ ಬಿಹಾರ್ ಚುನಾವಣಾ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಬಂದ ನಂತರ ಡಿ ಕೆ ಶಿವಕುಮಾರಲ್ಲೂ ಕೂಡ ಆ ಡೆಸ್ಪರೇಷನ್ ಇದೆ. ನೋಡಿ, ಹೈಕಮಾಂಡ್ ಕೂಡ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಕನ್ಫ್ರಂಟೇಷನ್ ಮಾಡ್ಲಿಕ್ಕೆ ತಯಾರಿಲ್ಲ. ಬಹುತೇಕ ಆ ಕಾರಣದಿಂದ ಹೈಕಮಾಂಡ್ ಸ್ವಲ್ಪ ಮೌನವಾಗಿದೆ. ಡಿ ಕೆ ಶಿವಕುಮಾರ್ ಒಂದು ವೇಳೆ ಶಾಸಕರ ಬಲವನ್ನು ಪ್ರದರ್ಶಿಸಿದಲ್ಲಿ ಹೈಕಮಾಂಡ್ ಒಂದು ಹೆಜ್ಜೆ ಮುಂದೆ ಇಡುತ್ತೋ ಏನೋ. ಬಟ್ ಈಗ ಹೈಕಮಾಂಡ್ ಯಾವುದನ್ನೂ ಕೂಡ ಮಾಡಲಿಕ್ಕೆ ತಯಾರಿಲ್ಲದೆ ಇದ್ದಾಗ ಎರಡೂ ಬಣಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ಹೆಚ್ಚಿಸ್ಕೊಳ್ತಾ ಇವೆ. ನಿಶ್ಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಜಗಳವನ್ನು ಬಿಡಿಸ್ಬೇಕು. ಆದರೆ ಗಾಂಧಿ ಕುಟುಂಬದ ಅಂಬೋಣ ಏನು ಅನ್ನೋದು ಈ ಜಗಳದ ಪರಿಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರೈಟ್ ಪ್ರಶಾಂತ್, ದಟ್ ಈಸ್ ಇಂಪಾರ್ಟೆಂಟ್. ರೈಟ್. ಆನಂದ್ ವೈದ್ಯಮನೆ ನಮ್ಮ ಜೊತೆ ಇದ್ದಾರೆ. ಆನಂದ್, ಏನ್ ಸಂದೇಶ ತಗೊಂಡು ಬಂದಿದ್ದಾರೆ ಹೈಕಮಾಂಡ್ ನಿಂದ ಖರ್ಗೆ ಅವರು? ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿದರು. ನಂತರದಲ್ಲಿ ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಮತ್ತೊಂದು ಬಾರಿ ಭೇಟಿ ಮಾಡಿದರು. ಆ ಭೇಟಿಯ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಟ್ಟಾರೆ ಏನು CM ಬಣದ ಬೇಡಿಕೆ ಏನಿತ್ತು ಆ ಬೇಡಿಕೆ ಸಂಬಂಧಪಟ್ಟಾಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಮುಖ್ಯವಾಗಿ ಸಚಿವ ಸಂಪುಟದ ಪುನರಚನೆಗೆ ಸಂಬಂಧಪಟ್ಟಾಗೆ ಡಿಸ್ಕಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಿರುವಂಥ ಮಾಹಿತಿ. ಅದರ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಲ ಹೊತ್ತಿನ ಬಳಿಕ ಅವರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಈಗ ಶಾಸಕರುಗಳು ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಮತ್ತು ಅವರ ಡಿಮಾಂಡ್ಗಳು ಮತ್ತು ಅವರು ಹೈಕಮಾಂಡಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ಇವರಿಗಿರುವಂಥ ಮಾಹಿತಿ. ಈಗಾಗಲೇ ಶಾಸಕರ ಸಹಿಯನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಜೈಲಿಗೆ ಹೋಗಿ ಇಬ್ಬರು ಶಾಸಕರ ಸಹಿಯನ್ನು ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಕೂಡ ಮತ್ತು ಮುಂದೆ ಆಗಬಹುದಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಈಗಾಗಲೇ ಪ್ರಶಾಂತ್ ಹೇಳಿದಾಗಲೇ ಯಾವುದೂ ಕೂಡ ಇಲ್ಲಿ ಅಂತಿಮ ಆಗಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಯಾಕಂದರೆ ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಇದ್ದ ಸಂದರ್ಭದಲ್ಲಿ ಪುನಃ ಇವರಿಬ್ಬರನ್ನು ಕರೆಸಿ ಅಲ್ಲಿ ಮಾತುಕತೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳೇ ಇರುವಂಥದ್ದು. ಹಾಗಾಗಿ ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಸ್ಪಷ್ಟವಾಗಿರ್ತಕ್ಕಂಥ ಚರ್ಚೆಯ ಸ್ವರೂಪ ಬರುತ್ತೆ, ಅದು ದೆಹಲಿಯಲ್ಲಿ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆದರೆ ಮುಖ್ಯವಾಗಿ ಈಗ ಶಾಸಕರು ಒಂದು ಕಡೆ ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು, ಸಹಿ ಸಂಗ್ರಹ, ಇವೆಲ್ಲವೂ ಕೂಡ ಇಡೀ ಸರ್ಕಾರದ ಒಟ್ಟು ಸ್ಥಿರತೆಯ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡ್ತಾ ಇದೆ ಮತ್ತು ಈಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಸಿದು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜನರಿಗೆ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ವಿಚಿತ್ರವಾಗಿರ್ತಕ್ಕಂಥ ವಾತಾವರಣಗಳು ಆಡಳಿತ ವ್ಯವಸ್ಥೆಯಲ್ಲಿ ಬರಬಹುದು ಅಂತಕ್ಕಂಥ ಆತಂಕ ಇದೆ. ಹಾಗಾಗಿ ಈ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಎಲ್ಲದರ ಬೆಳವಣಿಗೆಯ ಬಗ್ಗೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅಂತಿಮವಾಗಿ ಅವು ಯಾವುವು ಕೂಡ ಇಲ್ಲಿ ಕ್ಲಿಯರ್ ಆಗೋದಿಲ್ಲ, ಬದಲಾಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಡೆಯುವ ಚರ್ಚೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಈಗ ಸಹಿ ಸಂಗ್ರಹ ಮಾಡುವಂಥ ಒಂದು ಪ್ರಯತ್ನ ನಡೆಸಿರುವಂಥ CM DK ಶಿವಕುಮಾರ್ ನಡೆ ಏನಿದೆ ನಿಜವಾಗ್ಲೂ ಕೂಡ ಅಚ್ಚರಿ ಮೂಡಿಸಿದೆ ಮತ್ತು ಅವ್ರು ಯಾವಾಗಲೂ ಕೂಡ ಹೇಳ್ತಾರೆ ಪಕ್ಷಕ್ಕೆ ವಿರುದ್ಧ ಆದಂಥ ಯಾವುದೇ ಕ್ರಮವನ್ನು ಅನುಸರಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥ DK ಶಿವಕುಮಾರ್ ಅವರು ಈಗ ತಮ್ಮ ಏನು ಬಲವನ್ನು ವೃದ್ಧಿಸ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ CM ಪಾಳಿಲಿರ್ತಕ್ಕಂಥವ್ರಿಗೆ ಒಂದು ರೀತಿ ಅದರ ಬಿಸಿ ಮುಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತಿನ ಮಾತುಕತೆಯ ಮೂಲಕ ಯಾರು ಆತಂಕಗೊಂಡಿದ್ದಾರೋ ಅವರಿಗೆ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಮಾಡಬಹುದು. ಅಂತಿಮವಾಗಿ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಕ್ಲಾರಿಟಿ ಬರುವಂತ ಸಾಧ್ಯತೆಗಳಿದೆ. ಎಸ್ ಆನಂದ, ವಾಪಸ್ ಬರ್ತೀನಿ. ಇನ್ನು ನಾಯಕತ್ವ ಸಂಘರ್ಷ ಖರ್ಗೆ ಸಮ್ಮುಖದಲ್ಲಿ ಇತ್ಯರ್ಥವಾಗುವುದು ಡೌಟು. ಈಗಾಗಲೇ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಭೇಟಿಯಾಗಿದ್ದಾರೆ. ನಾಯಕತ್ವ ಬದಲಿಗೆ DK ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಎರಡೂ ವಿಷಯ ರಾಹುಲ್ ಗಾಂಧಿ ಜೊತೆ ಚರ್ಚಿಸ್ತೀನಿ ಅಂತ ಖರ್ಗೆ ಹೇಳಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಚರ್ಚೆ ಇಲ್ಲದೆ ಯಾವುದೇ ನಿರ್ಣಯವೂ ಆಗಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾರಿಂದ ಈ ಬಗ್ಗೆ ಒಂದು ಫೈನಲ್ ನಿರ್ಧಾರ ಆಗತ್ತೆ. ಫೈನಲ್ ನಿರ್ಧಾರ, ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಪಟ್ಟು ಹಿಡಿದಿದ್ದಾರೆ DK ಶಿವಕುಮಾರ್. ಎಲೆಕ್ಷನ್ ಗೆದ್ದಾಗ ನೀವೇನ್ ಹೇಳಿದ್ರಿ, 2.5 ವರ್ಷ ಅಂದಿದ್ರಿ, ಅದನ್ನ ಈಗ ಪೂರೈಸಿ
ಅದರ ಜೊತೆಗೆ ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ ಅಂತ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರೂ ಹೇಳಿದ್ದಾರೆ. ಆದ್ರೆ ನಾಯಕತ್ವ ಬದಲಾವಣೆ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು ಹಾಕಿದೆ. ನಾಯಕತ್ವ ಬದಲಿಸಿದ್ರೆ ಸಿದ್ದರಾಮಯ್ಯ ಬಂಡೇಳೋ ಭೀತಿ ವರಿಷ್ಠರಿಗಿದ್ದೇ ಇದೆ. ಇನ್ನು ಗಾಂಧಿ ಕುಟುಂಬದ ಸಮ್ಮುಖದಲ್ಲೇ ನಾಯಕರ ಮಧ್ಯೆ ಸಂಧಾನ ಏನಾದ್ರೂ ಆಗೋ ಸಾಧ್ಯತೆ ಇದೆಯಾ? ಆ ಸಂಧಾನಕ್ಕೆ ಯಾರು ಒಪ್ಪುತ್ತಾರೆ ಅನ್ನೋದು ಪ್ರಶ್ನೆ. ಸಿದ್ದು ಡಿಕೆಶಿ ಈ ಇಬ್ಬರಲ್ಲಿ ಯಾರನ್ನ ಹೈಕಮಾಂಡ್ ಮನವೊಲಿಸುತ್ತೆ? ಸರ್ಕಾರ ರಚನೆಯಾಗೋ ಟೈಮ್ನಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. 2.5 ವರ್ಷ ನೀವು ಸಿಎಂ ಆಗ್ತೀರಿ ಅಂತ ಹೈಕಮಾಂಡ್ ನನಗೆ ಹೇಳಿದೆ. ಹಾಗಾಗಿ 2.5 ವರ್ಷ ಪೂರ್ತಿಯಾಗಿರೋದ್ರಿಂದ ಈಗ ಹೈಕಮಾಂಡ್ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಬೇಕು ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಸ್ಟಾರ್ಟ್ ಮಾಡಿದ್ದಾರೆ. ನವೆಂಬರ್ 16-18ರವರೆಗೆ ಸುಮ್ಮನೆ ಇರಿ ಅಂತ ಅವರ ಬೆಂಬಲಿಗರಿಗೆ ಹೇಳಿದ್ರು ಡಿಕೆಶಿ. ಬಿಹಾರ ಎಲೆಕ್ಷನ್ ಬಂತು, ಸರ್ಕಾರಕ್ಕೆ 2.5 ವರ್ಷ ಮುಕ್ತಾಯ ಆಯ್ತು. ತಮ್ಮ ಬಣವನ್ನ ಕೂಡ ಪ್ರೋಆಕ್ಟಿವ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ತಾವು ಪ್ರೋಆಕ್ಟಿವ್ ಆಗಿದ್ದಾರೆ. ಹಿಂದೆ ಎಂದು ಈ ಹೇಳಿಕೆಗಳು ಇಷ್ಟು ಬಹಿರಂಗವಾಗಿ ಬಂದಿರಲಿಲ್ಲ. 2.5 ವರ್ಷ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿದ್ದಾರೆ. 4-5 DCMಗಳನ್ನ ಮಾಡೋ ಮೀಟಿಂಗ್ ಮಾಡಿದ್ದಾರೆ. ಮಾಡ್ಲಿ, ಅವರು ಮುಂದುವರಿಸಲಿ ಅಂತ ಕೂಡ ನಿನ್ನೆ ಡಿಕೆ ಶಿವಕುಮಾರ್ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರು. ಇವತ್ತು ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರತಿ ಕ್ಷಣವೂ ಕೂಡ ಒಂದೊಂದು ಬೆಳವಣಿಗೆಗಳು ನಡೀತಾ ಇವೆ. ಸಿದ್ದರಾಮಯ್ಯ ನಿವಾಸಕ್ಕೆ ಪರೇಡ್ ನಡೆಸಿದ್ದಾರೆ ಸಚಿವರು ಮತ್ತು ಶಾಸಕರು. ನಿನ್ನೆ ಡಿಕೆಶಿ ಭೇಟಿಯಾಗಿದ್ರು ಕೆಲವು ಸಚಿವರು ಶಾಸಕರು. ಇವತ್ತು ಸಿದ್ದರಾಮಯ್ಯ ನಿವಾಸದಲ್ಲೂ ಸಚಿವರು ಶಾಸಕರ ಪರೇಡ್. ಶಕ್ತಿ ಪ್ರದರ್ಶನದ ಕೇಂದ್ರಗಳಾಗಿವೆ ಎರಡೂ ಮನೆಗಳು. ಸತೀಶ್, ಸಿಪಿ ಯೋಗೇಶ್ವರ್, ಸಂಗಮೇಶ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಅಜಯ್ ಸಿಂಗ್, ಭೈರತಿ ಕಾಶಪ್ಪನವರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇನ್ನು ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಯಾಸಿರ್ ಪಠಾಣ್, ಮಾಣೆ, ಸಿಪಿವೈ ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಕಾಂಗ್ರೆಸ್ನಲ್ಲಿ ಹಲವು ನಾಯಕರ ನಡೆ ಕುತೂಹಲ ಮೂಡಿಸ್ತಾ ಇದೆ. ಆ ಕಡೆ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗ್ತಿದ್ದಾರೆ. ಇದರ ಜೊತೆಗೆ ಭೇಟಿಯಾಗಿ ಬಂದ ಶಾಸಕರು ಮಾತಾಡಿದ್ದಾರೆ. ಯಾಸಿರ್ ಪಠಾಣ್, ಪ್ರಕಾಶ್ ಕೋಳಿವಾಡ್, ಸಿಪಿವೈ, ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಭೇಟಿಯಾಗಿ ಚರ್ಚೆ ಮಾಡ್ತಾ ಇರೋ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಸಿಪಿವೈ, ಯಾಸಿರ್ ಪಠಾಣ್, ಮಾನೆ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಹೊರಗೆ ಬಂದು ಹಲವು ನಾಯಕರು ಮಾತಾಡಿದ್ದಾರೆ. ಮಾತಾಡಿದವರೆಲ್ಲ ನಾವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂದಿದ್ದಾರೆ. ನಾಯಕತ್ವ ಬದಲಾವಣೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಸಚಿವ ಸ್ಥಾನದ ಆಕಾಂಕ್ಷಿ, ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಬಂದು ಮಾತಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಿದ್ದೀವಿ ಅಂತ ಹೇಳಿ ಹೋದ್ರು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅದೇ ಕೆಲವು ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾಸಿರ್ ಪಠಾಣ್ ನೋಡ್ತಿದ್ದೀರಾ, ಸಿಪಿವೈ ನೋಡ್ತಾ ಇದ್ದೀರಾ. ಇನ್ನು ಹೊರಗೆ ಬಂದು ಅಜಯ್ ಸಿಂಗ್ ಹೇಳಿದ್ರು, ಸಹಿ ಸಂಗ್ರಹದಲ್ಲಿ ಸಹಿ ಹಾಕೋದಕ್ಕೆ ಯಾರು ಹೇಳಿಲ್ಲ, ನನ್ನನ್ನು ಯಾರು ಕೇಳಿಲ್ಲ, ಸಿಎಂಒ ಕೇಳಿಲ್ಲ, DCMO ಕೇಳಿಲ್ಲ. ನಾಯಕತ್ವ ಪ್ರಸ್ತಾಪ ಸಹಜವಾಗಿರೋದು, ಎಲ್ಲಾನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಕ್ಷೇತ್ರಕ್ಕೋಸ್ಕರ ಬಂದೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಇದ್ದೀನಿ, ಇದೇ ಕಾರಣಕ್ಕೆ ಸಿಎಂ ಅವರನ್ನ ಭೇಟಿ ಮಾಡಿದ್ದೀನಿ,
ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂದಿದ್ದಾರೆ. ಇನ್ನು BK ಸಂಗಮೇಶ್ ಕೂಡ ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೇ ಸೀನಿಯರ್, 4 ಬಾರಿ ಶಾಸಕ ಆಗಿದ್ದೀನಿ, ಅದರ ಪ್ರಕಾರ ನನಗೆ ಸಚಿವ ಸ್ಥಾನ ಬೇಕು ಅಂತ. ಸೀನಿಯಾರಿಟಿಯ ಮೇಲೆ ನನಗೆ ಸಚಿವ ಸ್ಥಾನ ಬೇಕು ಅಂದಿದ್ದಾರೆ. ಇನ್ನು ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ. ಯಾರು ನಮಗೆ ಮಾನ್ಯ ಮುಖ್ಯಮಂತ್ರಿಯವರು ಸೈನ್ ಮಾಡಕ್ಕೆ ಹೇಳಿಲ್ಲ, ಉಪಮುಖ್ಯಮಂತ್ರಿಯವರು ಸೈನ್ ಮಾಡಕ್ಕೆ ಹೇಳಿಲ್ಲ. ಇವಾಗ ಸಹಜವಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗೋದು ಇರೋದು ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಡಿಸೆಂಬರ್ ಅಲ್ಲಿ ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ, ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. 2018 ಆಗಲಿ 23 ಆಗಲಿ ನಾನು ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಆಗ್ಬೇಕು ಅದನ್ನ ವಿನಂತಿ ಮಾಡ್ಕೊಂಡಿದೀವಿ. ಕೆಲಸಗಳಿಗೆ ಭೇಟಿ ಆಗಿ ಬಂದಿದ್ದೀವಿ ಸಾಹೇಬ್ರಿಗೆ, ಮುಖ್ಯಮಂತ್ರಿಗಳಲ್ವಾ, ಕೇಳಿದೀವಿ, ಆಕಾಂಕ್ಷಿ ಇದೀವಿ ಅನ್ನೋದು ಗೊತ್ತಿದೆ. ಅದಕ್ಕೆ ನಮ್ಮ ಹೈಕಮಾಂಡ್ ವರಿಷ್ಠರು ಅನ್ನೋರು ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಬಂದಿದ್ದಾರೆ, ಅವರಿದ್ದಾರೆ ಅದಕ್ಕೆ ನಿರ್ಣಯ ಮಾಡೋದಕ್ಕೆ, ಏನ್ ಮಾಡಬೇಕು ಅನ್ನೋದಕ್ಕೆ ಅವ್ರು ನಿರ್ಣಯ ಮಾಡ್ತಾರೆ. ನಮ್ಮ ಕೆಲಸಗಳಿರ್ತಾವೆ, ಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು, ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು ಸಹಜ ಅಲ್ವಾ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇದೆ, ನಾನು ಪ್ರಬಲ ಆಕಾಂಕ್ಷಿ. ನನಗೆ ಗೊತ್ತಿಲ್ಲ, ದೊಡ್ಡರಿ ಬಿಟ್ಟಿದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ ನಾನೇನೆ, 4 ಬಾರಿ ಗೆದ್ದಿರೋದು. ಅದ್ರ ಪ್ರಕಾರ ಕೊಡಬೇಕು. ಸಿದ್ದರಾಮಯ್ಯರು DK ಶಿವಕುಮಾರ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧರಾಗಿರ್ತೀನಿ. ಒಟ್ಟು ಪಕ್ಷದ ನಿಷ್ಠೆ, ಪ್ರಾಮಾಣಿಕ ಮಂತ್ರಿಗಿರಿ ಕೊಟ್ಟರು ಕಾಂಗ್ರೆಸ್, ಕೊಟ್ಟಿದ್ದು ಕಾಂಗ್ರೆಸ್. ಇನ್ನು ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಸಂಘರ್ಷ ನಡೀತಾ ಇದ್ರೆ, ಸಿದ್ದರಾಮಯ್ಯ DK ಶಿವಕುಮಾರ್ ಇವತ್ತು ಮುಖಾಮುಖಿಯಾಗಿದ್ದಾರೆ. ಬೆಂಗಳೂರಲ್ಲಿ ನಡೆದ ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ CM DCM ಭಾಗಿಯಾದರು. ನಾಯಕತ್ವ ಜಟಾಪಟಿಯ ಬೆನ್ನಲ್ಲೇ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾದರು. ನಿನ್ನೆ ಒಬ್ಬರ ವಿರುದ್ಧ ಒಬ್ಬರು ಕೌಂಟರ್ ಕೊಟ್ಟಿದ್ರು. DK ಶಿವಕುಮಾರ್ ಸಿಡಿಮಿಡಿ ಅಂತ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು DK ಸುರೇಶ್ ಹೇಳಿಕೆಗೆ ಟಾಂಗು ಕೊಟ್ಟಿದ್ರು. ಅದಾದ ಮರುದಿನಾನೇ ಮತ್ಸ್ಯ ಮೇಳದ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾದ್ರು. ಸ್ವಲ್ಪ ಹೊತ್ತು ಗುಸುಗುಸು ಮಾತಾಡಿದ್ರಿಬ್ರು. ಸಿದ್ದರಾಮಯ್ಯ ಅವರನ್ನ ಕಾರ್ಯಕ್ರಮಕ್ಕೆ DCM DK ಶಿವಕುಮಾರ್ ಬರಮಾಡಿಕೊಂಡ್ರು, ವೆಲ್ಕಮ್ ಮಾಡಿದ್ರು. ಶಾಸಕರ ಬಲಾಬಲದ ಚರ್ಚೆ ನಂತರ ಇಬ್ಬರೂ ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡು ನೋಡ್ತಾ ಇದ್ದೀರಾ. ಏನೋ ಒಂದು ಸ್ವಲ್ಪ ಗುಸುಗುಸು ಮಾತಾಯ್ತು ಅಷ್ಟೇ. ಇದೇ ನಾಯಕರು ಹಿಂದಿನ ದಿನ ಅಧಿಕಾರ ಹಸ್ತಾಂತರದ ಬಗ್ಗೆ ಕೌಂಟರ್ಗಳನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ರು, DK ಶಿವಕುಮಾರ್ ಕೂಡ ಸ್ವಲ್ಪ ಕೋಪ ಮಾಡಿಕೊಂಡು ಮಾತಾಡಿದ್ರು. ಅದಾದ ನೆಕ್ಸ್ಟ್ ಡೇ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಸಿದ್ದರಾಮಯ್ಯ ಅವರನ್ನ DK ಶಿವಕುಮಾರ್ ವೆಲ್ಕಮ್ ಮಾಡಿಕೊಂಡ್ರು ಕಾರ್ಯಕ್ರಮಕ್ಕೆ. ಬಂದಾದ ಮೇಲೆ ಗುಸುಗುಸು ಸ್ವಲ್ಪ ಮಾತಾಯ್ತು. ಎಂದಿನ ಶೈಲಿಯಲ್ಲಿ ಸಿದ್ದರಾಮಯ್ಯ ಅವರು ಆರಾಮಾಗಿ ಶಿಳ್ಳೆ ಹೊಡಿತಾ DK ಶಿವಕುಮಾರ್ ಅವರ ಜೊತೆ ನಡ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರ ಎಂದಿನ ಸ್ಟೈಲ್ ಅದು. ಈ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿದ್ರು. ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ, ಶಕ್ತಿ ಪ್ರದರ್ಶನಗಳು ನಡೀತಾ ಇವೆ, ಹೈಕಮಾಂಡ್ ಜೊತೆಗೆ ಚರ್ಚೆಗಳು ನಡೀತಾ ಇವೆ. ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಕಾಣಿಸ್ಕೊಂಡ್ರು. ಇನ್ನು ಮತ್ತೊಂದು ಕಡೆ CM ಗದ್ದುಗೆ ಏರೋದಕ್ಕೆ ದೇವರ ಮೊರೆ ಹೋದ್ರ DK ಶಿವಕುಮಾರ್. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿನ ಮನೆಗೆ ಕರೆಸಿಕೊಂಡು ಪೂಜೆ ಸಲ್ಲಿಸಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಅವರ ಮನೆಗೆ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಯ ಉತ್ಸವ ಮೂರ್ತಿಯನ್ನ ಮನೆಗೆ ಕರೆಸಿಕೊಂಡು ಪೂಜೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆಯ ಜೇನುಗಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ DK ಶಿವಕುಮಾರ್ ಅವರ ಮನೆಗೆ ಕರೆಸಿಕೊಂಡು 20 ನಿಮಿಷದ ಕಾಲ ಪೂಜೆ ಮಾಡಿದ್ದಾರೆ.
5 ಜನ ಅರ್ಚಕರು ಬಂದಿದ್ರು ಪೂಜೆಗೆ. ಉತ್ಸವ ಮೂರ್ತಿನ ಮನೆಗೆ ಕರೆಸ್ಕೊಂಡು ಪೂಜೆ ಮಾಡಿದ ಫೋಟೋ ನೀವು ನೋಡ್ತಾ ಇದ್ದೀರಿ. ದಂಪತಿ ಸಮೇತರಾಗಿ ಇಬ್ಬರು ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದಾದ ಮೇಲೆ ಅರ್ಚಕರ ಜೊತೆ ತೆಗೆಸ್ಕೊಂಡಿರೋ ಫೋಟೋ ನೀವು ನೋಡ್ತಾ ಇದ್ದೀರಿ. ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯ ಉತ್ಸವ ಮೂರ್ತಿನ, ಪಲ್ಲಕ್ಕಿ ಮೂರ್ತಿನ ಮನೆಗೆ ಕರೆಸಿ 20 ನಿಮಿಷದ ಕಾಲ ಪೂಜೆ ಮಾಡಿದ್ದಾರೆ. ಅದಾದ್ಮೇಲೆ ಅರ್ಚಕರು ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಇದ್ರು, ಆ ಧರ್ಮಪತ್ನಿಯವರಿದ್ರು, ಅಷ್ಟೇ ಪೂಜೆ ಪುನಸ್ಕಾರ. ಅಂದರೆ ಇಲ್ಲಿ ಶಕ್ತಿಗಳು ಬಂದು ಭಕ್ತಾದಿಗಳು ಏನು ಬೇಡ್ಕೊತಾರೆ ಆ ಕಷ್ಟವನ್ನು ನಿವಾರಣೆ ಆಗಿದೆ. ಅಂದರೆ ಏನು ಭಕ್ತಾದಿಗಳು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ತಿಂಗಳು ಲಕ್ಷಾಂತರ ಜನ ಸೇರ್ತಾರೆ ಹುಣ್ಣಿಮೆ ದಿವಸ, ಅವತ್ತಿಂದ ಏನು ಸಂಕಲ್ಪ ಮಾಡ್ಕೊತಾರೆ ಆ ಸಂಕಲ್ಪ ನಿವಾರಣೆ ಆಗಿದೆ. ಅಂದ್ರೆ ಅವ್ರು ಯಾವ ಸಂಕಲ್ಪ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ ಈಜೆ 3 ತಿಂಗಳು ಬಂದಿದ್ರು, ಸಂಕಲ್ಪ ಮಾಡಿಕೊಂಡು ನಿವಾರಣೆ ಆಗಿದೆ. ಅದ್ರ ಬಗ್ಗೆ ಅವ್ರು ಏನು ಗೊತ್ತಿಲ್ಲ ನಮಗೆ. ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಅವರು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದರು ಅಷ್ಟೇ. 6 ಭಕ್ತಾದಿಗಳು ಎಲ್ಲರೂ ಬಂದಿದ್ದಾರೆ, ಭಕ್ತ ಸಂಕಲ್ಪ ನಿವಾರಣೆ ಆಗಿದೆ. ಇವರು ಸದಾ ಅದು ಒಳ್ಳೇದಾಗಲಿ ಅಂತ ನಾವು ಬಿಡ್ತೀವಿ ಅಷ್ಟೇ. ಅಂದರೆ ಅವರಿಬ್ಬರೇ ಇದ್ದಿದ್ದು, ಅವ್ರ ಬಂದರೆ ಅವ್ರು ಯಾರ್ಯಾರು ಇದ್ರು ಗೊತ್ತಿಲ್ಲ ನಮಗೆ. DK ಧರ್ಮಪತ್ನಿ ಅಷ್ಟೇ. ಪೂಜೆ ಪುನಸ್ಕಾರ ಸಂಕಲ್ಪ ಮಾಡ್ಕೊಂಡು ಬಂದಿದ್ವಿ. ದೇವರ ಕರುಣೆ ಆಶೀರ್ವಾದ ಮಾಡ್ತಾನೆ ಅಂತ ಹಾಂ, ಸಂಕಲ್ಪ ಮಾಡ್ಕೊಂಡು ನಿವಾರಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಇನ್ನು ಮತ್ತೊಂದು ಕಡೆ ದೆಹಲಿಗೆ ಹೋಗಿ ಪರೇಡ್ ನಡೆಸಿದ್ದ DK ಶಿವಕುಮಾರ್ ಆಪ್ತ ಶಾಸಕರು ವಾಪಸ್ ಬಂದಿದ್ದಾರೆ. DKಶಿ ಸಿಎಂ ಆಗಲೇಬೇಕು ಅಂತ 3 ದಿನ ಶಾಸಕರು ದೆಹಲಿ ಯಾತ್ರೆ ಮಾಡಿದ್ರು. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿ ಮಾತಾಡಿದ್ರು, ಮನವಿ ಸಲ್ಲಿಸಿದ್ರು ಶಾಸಕರು. ಅವರೆಲ್ಲರೂ ಈಗ ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ. ಯಾರ್ಯಾರು? ಶರತ್ ಬಚ್ಚೇಗೌಡ, ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ರವಿ ವಾಪಸ್ ಬಂದಿದ್ದಾರೆ. ರವಿ ಗಣಿಗ, TD ರಾಜೇಗೌಡ ನಿನ್ನೆನೆ ಬಂದಿದ್ದಾರೆ. DKಶಿ ಪರವಾಗಿ ಹೈಕಮಾಂಡ್ ಭೇಟಿಗೆ ಅಂತ 9 ಜನ ಶಾಸಕರು ಹೋಗಿದ್ರು. ಇವತ್ತು ಕಾಂಗ್ರೆಸ್ ಶಾಸಕರ ಜೊತೆಗೆ ST ಸೋಮಶೇಖರ್ ಕೂಡ ವಾಪಸ್ ಆಗಿದ್ದಾರೆ. ಈ ವೇಳೆ ಮಂಗಳೂರಿನಿಂದ ಬಂದಿದ್ದೀನಿ ಅಂತ ST ಸೋಮಶೇಖರ್ ಹೇಳಿದ್ರು. DKಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಗಣಿಗ ರವಿ ಹೇಳ್ತಾ ಇದ್ದಾರೆ. ಮಂತ್ರಿಯ ಸ್ಥಾನ ಕೇಳೋದಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಅಂತ ರಾಜೇಗೌಡ ಹೇಳಿದ್ದಾರೆ. ಇನ್ನು ಶರತ್ ಬಚ್ಚೇಗೌಡ ಹೇಳಿದ್ರು, ಖರ್ಗೆ ಅವರ ಆಶೀರ್ವಾದ ಪಡೆದು ಬರೋದಕ್ಕೆ ಹೋಗಿದ್ದೆ ಅಂತ. ಇನ್ನು MLC ರವಿ ಎಲ್ಲರೂ ಒಂದೇ ಗುಂಪು, ಕಾಂಗ್ರೆಸ್ ಗುಂಪು ಅಂದಿದ್ದಾರೆ. ದೆಹಲಿಗೆ ಹೋಗಿ ಪರೇಡ್ ನಡೆಸಿ ಬಂದಿದ್ದಾರೆ ಶಾಸಕರು. ಬಂದ ಮೇಲೆ ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಬಚ್ಚೇಗೌಡರು ಮಾತಾಡಿ, ನಾನು ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ದೆ, ನಮ್ಮ ಕ್ಷೇತ್ರದ ಕೆಲಸ ಸೇರಿದ ಹಾಗೆ ಎಲ್ಲದಕ್ಕೂ ಖರ್ಗೆ ಅವರ ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ರಾಜೇಗೌಡರು ಮಂತ್ರಿ ಸ್ಥಾನ ಕೇಳೋದಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಅಂದಿದ್ದಾರೆ. ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ DK ಶಿವಕುಮಾರ್ ಅವರು CM ಆಗ್ಬೇಕು. ಆದ್ರೆ ಅದಕ್ಕೊಂದು ಸಮಯ, ಸಂದರ್ಭ, ಗಳಿಗೆ ಇದು ಬಂದಾಗ ಆಗ್ತಾರೆ ಅಂತಾನು ಹೇಳ್ತಾ ಇದ್ದೀನಲ್ಲ. ಯಾವತ್ ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು. ನಾವು ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು CM ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ನಮ್ಮ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ. ಸಿದ್ದರಾಮಯ್ಯ ಸಾಹೇಬರು ಬದ್ಧ, DK ಶಿವಕುಮಾರ್ ಅವರು ಬದ್ಧ. 140 ಜನನು DK ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ಒಂದು 3-4 ಕಾರ್ಯಕ್ರಮ ಇಟ್ಕೊಂಡು ಹೋಗಿದ್ದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಬಂದಿದ್ದರಿಂದ ಅದಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಆಯ್ತು. ಬಿಟ್ಟರಲ್ಲಿ ಅದು ಆ ಥರ ಏನು ಕ್ರಾಂತಿನೂ ಆಗಲ್ಲ, ಏನೂ ಅಲ್ಲ. ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು 5 ವರ್ಷ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಜವಾಬ್ದಾರಿ ಇದ್ದಾರೆ. ಅವರೇ ಹೇಳಿದ್ದಾರೆ, ಈ ಜಿಲ್ಲೆಯ ಒಬ್ಬರು ಯಾರು ಮಂತ್ರಿಗಳಾಗಬೇಕು ಅಂತ. ನಾನು ಈ ಜಿಲ್ಲೆಗೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ, ನನಗೂ ಅನುಭವ ಇದೆ. ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಲ್ಲ, ಸದಸ್ಯನಾಗಿ, ಹಾಗೇನೆ 2ನೇ ಬಾರಿ ಒಂದ್ಸಾರಿ ಸೋತ್ರೂ ಕೆಲಸ ಮಾಡಿದ್ದೀನಿ, 2 ಸರಿ ಗೆದ್ದಾಗಲೂ ಕೆಲಸ ಮಾಡಿದ್ದೀನಿ. ನಮ್ಮ ಜಿಲ್ಲೆಗೆ ಅವಕಾಶ ಕೊಡಿ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊ ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಕೆ ಹೋಗಿದ್ದು. ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕಿಯೋನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ
ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ನಾನು ಹೋಗಿದ್ದು ನಮ್ಮ ಆನೇಕಲ್, ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾಯಿದ್ರು. ಅವ್ರಿಗೊಂದು ಮಂತ್ರಿಗಿರಿ ಕೇಳೋಣ, ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನೆ ಮಾಡೋದಕ್ಕೆ ಹೋಗಿದ್ದೆ. ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ, ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ, ಅವ್ರನ್ನೂ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ನಮ್ಮ ಲೀಡರ್ ಇದ್ದಾರೆ, ಅವರು ಹಿರಿಯರಿದ್ದಾರೆ. ಅವರ 5 ವರ್ಷನೂ ನಾನೇ ಬಜೆಟ್ ಮುಗಿಸ್ತೀನಿ ಅಂದರೆ ಬೇಡ ಅನ್ನೋಕ್ಕೆ ಯಾರ ಕೈಲಿ ಆಯ್ತದೆ? ಅವ್ರು ಮನ್ಸು ಮಾಡೋರು 5 ಅಲ್ಲದ್ರೆ ಇನ್ನು 10 ವರ್ಷನೂ ಮಾಡ್ಬೋದು ಅವರೇನೆ, ಅದರಲ್ಲೇನು ಅನುಮಾನ ಇಲ್ಲ. ಹೌದು, ಸಿದ್ದರಾಮಯ್ಯನವ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಿ ರೂಢಿನೇ ಇಲ್ಲ. ಅವ್ರಿಗೆ ಕೊಟ್ಟ ಎಲ್ಲ ಮಾತನ್ನು ಅವ್ರು ಇದುವರೆಗೂ ನಡ್ಸ್ಕೊ ಬಂದಿದ್ದಾರೆ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವ್ರು ಯಾವತ್ತು ಮನ್ಸು ಮಾಡ್ತಾರೆ, ಶಾಸಕರೆಲ್ಲ ಸೇರಿ ಯಾವತ್ತು ಮನ್ಸು ಮಾಡ್ತಾರೆ ಅವತ್ತು ಆಯ್ತಾರೆ. ಗುಂಪಿಲ್ಲ, ನಾವಿರೋರು 136 ಜನ ಇದ್ದೀವಿ, ಅದ್ರ ಜೊತೆಗೆ ಇನ್ನೂ 4 ಜನ ಅಡಿಷನಲ್ ಇದ್ದೀವಿ, ಎಲ್ಲರೂ ಒಂದೇ. ಈಗ ನಾವು ನಾನು ಹಂಗಾರೆ ಶಿವಕುಮಾರ್ ಅವ್ರ ಗುಂಪ, ನಾನು ಹಂಗಾರೆ ಸಿದ್ದರಾಮಯ್ಯನವ್ರು, ನಾನು ಸಿದ್ದರಾಮಯ್ಯನವ್ರ ಗುಂಪು, ಅವ್ರು ನಮ್ಮ CLP ಲೀಡ್ರು, ನಮ್ಮ ಲೀಡ್ರ್ ಅವರು, ನಾವು ಅವ್ರ ಲೀಡರ್, ನಾವೆಲ್ಲ ಕಾಂಗ್ರೆಸ್ ಗುಂಪು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2 ಪವರ್ ಸೆಂಟರ್ಗಳು ಸೂಪರ್ ಆಕ್ಟಿವ್ ಆಗಿವೆ. ಶಾಸಕರು ಹೋಗಿ ನಾಯಕರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಮನೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರ ಮನೆ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು DK ಶಿವಕುಮಾರ್ ಅವ್ರ ಮನೆಗೂ ಭೇಟಿ ಕೊಟ್ಟು ಸಿದ್ದರಾಮಯ್ಯ ಅವರ ಮನೆಗೂ ಭೇಟಿ ಕೊಡ್ತಾ ಇರೋ ಶಾಸಕರ ಬಗ್ಗೆ. ಇದರ ಜೊತೆಗೆ ಆಪ್ತ ವಲಯ ಏನ್ ಹೇಳ್ಕೊಳ್ತಾ ಇದೆ, ಬೆಂಬಲಿಗರು ಏನ್ ಹೇಳ್ಕೊಳ್ತಾ ಇದ್ದಾರೆ ನೋಡ್ತಿದ್ದೀರಿ. ನೋಡಿ, ಶಾಸಕರು 2 ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಮತ್ತು ಸಹಜ ಕೂಡ ಹೌದು. ಯಾಕಂದರೆ ಅವರು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಅನೇಕ ಬಾರಿ ಏನಾಗುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ಶಾಸಕರಿಗೆ ಒಂದು ರೀತಿ ಗೊಂದಲವನ್ನು ತರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರು ಕೂಡ ಒಬ್ಬರದೇ ಜೊತೆ ಇರ್ತಾರೆ ಅಂತಕ್ಕಂಥದ್ದನ್ನು ಪೊಲಿಟಿಕ್ಸ್ನಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ 2028ರ ಭವಿಷ್ಯ ಇದೆ, ಮುಂದಿನ ಟಿಕೆಟ್ ಇದೆ. ಹೀಗಾಗಿ ಅನೇಕ ಬಾರಿ ರಾಮರಾವಣರ ಯುದ್ಧ ನಡೆದಾಗ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಇದು ನಡೀತಾ ಇರುತ್ತೆ. ಅಂದರೆ ನಿಮ್ಮ ಜೊತೆನೂ ಇದ್ದೀನಿ ಅಂತಕ್ಕಂಥದ್ದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಕೈ ಎತ್ತಿ ಅಂತಕ್ಕಂಥದ್ದನ್ನು ಹೇಳುವ ಪರಿಸ್ಥಿತಿ ಬಂದಾಗ ಯಾರ ಜೊತೆ ಇರ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. 2ನೇ ಅಂಶ ಭಾವನ ನೋಡಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಲೆವೆಲ್ನಲ್ಲಿ ಒಂದು ಆಟ ನಡೆಯುತ್ತೆ, ಅದು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಯುವ ಆಟ. ಅದರ ನಂತರದ ಆಟ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲೆಗೆ ಒಂದು ಯೂನಿಟ್ ಆಗಿ ತೆಗೆದುಕೊಂಡ್ರೆ ನನ್ನನ್ನು ಮಂತ್ರಿ ಮಾಡ್ತಿರೋ, ಅವರನ್ನು ಮಂತ್ರಿ ಮಾಡ್ತಿರೋ, ನನ್ನನ್ನು ಮಂತ್ರಿ ನೀವು ಮಾಡೋ ಭರವಸೆ ಕೊಟ್ಟರೆ ನಾನು ನಿಮ್ಮ ಕಡೆ ಬರ್ತೀನಿ, ನೀವು ಮಂತ್ರಿ ಮಾಡೋದಾದರೆ ಅವ್ರ ಕಡೆ ಹೋಗ್ತೀನಿ. ಈ ಆಟವೂ ಕೂಡ ಕೊನೆ ತನಕ ನಡೆಯುತ್ತೆ. ಜಾತಿವಾರು ಪ್ರಾಂತ್ಯವಾರು ಕೂಡ ನನ್ನನ್ನು ಮಂತ್ರಿ ಮಾಡ್ತಿರೋ, ಅವರನ್ನು ಮಂತ್ರಿ ಮಾಡ್ತಿರೋ. ಈಗ ಫಾರ್ ಎಕ್ಸಾಂಪಲ್ ವಿಜಾಪುರ ಜಿಲ್ಲೆಯಲ್ಲಿ ಶಿವಾನಂದ್ ಪಾಟೀಲ್ ವಿಸಿಬಲಿ DK ಶಿವಕುಮಾರ್ ಜೊತೆ ಕಾಣ್ತಿದ್ದಾರೆ, MB ಪಾಟೀಲ್ರು ಸಿದ್ದರಾಮಯ್ಯನವ್ರ ಜೊತೆ ಕಾಣ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ವಿಸಿಬಲಿ ಅವರು ಸಿದ್ದರಾಮಯ್ಯನವ್ರ ಜೊತೆಗಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಜೊತೆಗಿದ್ದಾರೆ. ಈಗ ಲಕ್ಷ್ಮಣ್ ಸವದಿ ನನ್ನನ್ನು ಯಾರು ಮಂತ್ರಿ ಮಾಡ್ತೀರಿ ಅಂತಕ್ಕಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ. ಧಾರವಾಡದಲ್ಲಿ ನೀವು ತೆಗೆದುಕೊಂಡ್ರೆ ಸಂತೋಷ್ ಲಾಡ್ ಸಿದ್ದರಾಮಯ್ಯನವ್ರ ಜೊತೆಗಿದ್ದರೆ, ವಿನಯ್ ಕುಲಕರ್ಣಿ DK ಶಿವಕುಮಾರ್ ಜೊತೆ 23ರಲ್ಲೂ ಕಾಣಿಸ್ಕೊಂಡಿದ್ರು. ಈಗಲೂ ಈಗ ನಿನ್ನೆ ಜೈಲಿಗೆ ಹೋದಾಗ DK ಶಿವಕುಮಾರ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಇದು ಪ್ರತಿ ಜಿಲ್ಲೆಗೂ ಕೂಡ ಈ ರೀತಿಯ ಪಾಲಿಟಿಕ್ಸ್ ನಿಶ್ಚಿತವಾಗಿರುತ್ತೆ. ಹಾಗಿರುವಾಗ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಶಾಸಕರು ಈ ಕಡೆ ಇರ್ತಾರೋ ಆ ಕಡೆ ಇರ್ತಾರೋ, ಹೈಕಮಾಂಡ್ ಇಂಟೆಂಟ್ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ಅಲ್ಲಿ ಆ ಸ್ಥಿತಿ ಬರುವವರೆಗೆ ಶಾಸಕರ ಹೊಯ್ದಾಟ ನಿಶ್ಚಿತವಾಗಿ ನಡೀತಾ ಇರುತ್ತೆ. ನನಗೆ ಮಂತ್ರಿ ಮಾಡ್ತೀರಾ ಇಲ್ವಾ, ಈ ಬೇಡಿಕೆಯೂ ಕೂಡ DK ಶಿವಕುಮಾರ್ ಮುಂದೆ, ಸಿದ್ದರಾಮಯ್ಯನವರ ಬಣದ ಮುಂದೆ ಇಡ್ತಕ್ಕಂಥದ್ದು ಸ್ವಾಭಾವಿಕ. ಎಸ್ ಪ್ರಶಾಂತ್, ಎಲೆಕ್ಷನ್ ನಲ್ಲಿ ನೀವು ಒಂದು ಮಾತು ಹೇಳ್ತಾ ಇರ್ತೀರಿ, ಈ ಗೋಡೆ ಮೇಲೆ ಕೂತಿರುವಂತಹ ಮತದಾರರು ಯಾವ ಕಡೆ ವಾಲ್ತಾರೆ ಅಂತ. ಸೊ ಈ ಗೋಡೆ ಮೇಲೆ ಕೂತಿರೋ ಶಾಸಕರ ಪರ್ಸೆಂಟೇಜ್ ಹೇಳ್ಬೋದಾ, ಜಸ್ಟ್ ಪರ್ಸೆಂಟೇಜ್? ನೋಡಿ, ಈಗ ಎಲ್ಲ ಶಾಸಕರೇನು ಸಿದ್ದರಾಮಯ್ಯನವ್ರ ಜೊತೆ DK ಶಿವಕುಮಾರ್ ಜೊತೆ ಇರಬೇಕಂತಿಲ್ಲ. ಪರಮೇಶ್ವರ್ ಜೊತೆಗೂ ಕೆಲ ಶಾಸಕರಿದ್ದಾರೆ, ಯಾಕಂದರೆ ಅವರು ಟಿಕೆಟ್ ಕೊಡಿಸಿರ್ತಾರೆ, ಅವರ ಸಮುದಾಯದ ಶಾಸಕರಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ನಿಷ್ಠರಾಗಿರ್ತಕ್ಕಂಥ ಶಾಸಕರಿದ್ದಾರೆ. ಈಗ HK ಪಾಟೀಲ್ರು ಟಿಕೆಟ್ ಕೊಡಿಸಿರ್ತಕ್ಕಂಥ ಕೆಲ ಶಾಸಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಟಿಕೆಟ್ ಕೊಡಿಸಿರ್ತಕ್ಕಂಥ ಶಾಸಕರಿದ್ದಾರೆ. ಇನ್ನೂ ಕೆಲ ಶಾಸಕರು ನಾನು ಯಾರ ಜೊತೆಗೂ ಇಲ್ಲಪ್ಪ, ಕಾಂಗ್ರೆಸ್ ಜೊತೆಗಿದ್ದೀನಿ, ಹೈಕಮಾಂಡ್ ಯಾರು ಹೇಳುತ್ತೆ ಅವ್ರಿಗೆ ಹೋಗಿ ಕೈ ಎತ್ತೀನಿ ಅನ್ನುವ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಆ ಸ್ಥಿತಿ ಬರುವವರೆಗೆ ನಿಮಗೆ ನಿಶ್ಚಿತವಾಗಿ ಗೊತ್ತಾಗಲ್ಲ. ಬಟ್ DK ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಿದ್ದಾರೆ, ನನ್ನ ಜೊತೆಗೂ ಕೂಡ ಶಾಸಕರು ಇದ್ದಾರೆ, ಅವರನ್ನು ದಿಲ್ಲಿಗೆ ಕಳಿಸುವುದರ ಮೂಲಕ ಒಂದು ವೇಳೆ ನೀವು ಈಗ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ ಬಣ ರಾಜಕಾರಣ ಆರಂಭ ಆಗುತ್ತೆ, ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳುವ ಪ್ರಯತ್ನ DK ಶಿವಕುಮಾರ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನೀವು ನನ್ನನ್ನು ತೆಗೆದ್ರೆ ನೇರವಾಗಿ ನಿಮಗೆ ಲಾಸ್ ಆಗುತ್ತೆ,
ಪಾರ್ಟಿ ಕರ್ನಾಟಕದಲ್ಲಿ ಕೊಲ್ಯಾಪ್ಸ್ ಆಗುತ್ತೆ, ಶಾಸಕರು ನನ್ನ ಜೊತೆಗಿದ್ದಾರೆ, ಅದನ್ನು ತೋರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ನಂಬರ್ಸ್ ಅಷ್ಟೇ ಮುಖ್ಯ ಆಗಲ್ಲ, ಫ್ಯೂಚರ್ ಏನು, ಪಾರ್ಟಿಯ ವೋಟ್ ಬ್ಯಾಂಕ್ ಏನು, ಪಾರ್ಟಿಯ ಕೇಡರ್ ಏನು ಹೇಳುತ್ತೆ, ಇದನ್ನೆಲ್ಲವನ್ನು ಗೇಜ್ ಮಾಡಿ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ತೆಗೆದುಕೊಳ್ಳುವ ಸಾಮರ್ಥ್ಯ ಹೈಕಮಾಂಡ್ ಬಳಿ ಈಗ ಉಂಟಾ ಅಥವಾ ಇಲ್ಲ, ಇನ್ನೊಂದ್ಸಲ ತೇಪೆ ಹಚ್ಚೋಣ ಆಮೇಲೆ 3-4 ತಿಂಗಳ ನಂತರ ತೆಗೆದು ನೋಡೋಣ ಅನ್ನೋದನ್ನ ಹೈಕಮಾಂಡ್ ಮಾಡತ್ತಾ? ಬಟ್ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಕೋತಾರ ಈಗ ತೇಪೆ ಹಚ್ಚೋದಕ್ಕೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮುಂದುವರಿಯೋದಕ್ಕೆ? ನೋಡಿ, ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ಗೂ ಒಂದು ವಿಷಯ ನನಗನ್ಸುತ್ತೆ ನಿಶ್ಚಿತವಾಗಿ ಅರ್ಥ ಆಗಿದೆ. ಡಿಸೆಂಬರ್ನಲ್ಲಿ ಅಧಿವೇಶನ ಇರೋದ್ರಿಂದ ಈಗ ತರಾತುರಿಯಲ್ಲಿ ಏನೋ ಆಗ್ಬಿಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗೂ ಕಾನ್ಫಿಡೆನ್ಸ್ ಇದ್ದಂತಿಲ್ಲ. ಡಿ ಕೆ ಶಿವಕುಮಾರ್ ಇಷ್ಟು 6 ತಿಂಗಳ ಕಾಲ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದರು. ಹೈಕಮಾಂಡ್ ನವೆಂಬರ್ನಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೆ. ಬಿಹಾರ್ ಚುನಾವಣಾ ಸೋಲಿನ ನಂತರ ಹೈಕಮಾಂಡ್ ಏನನ್ನೂ ಮಾಡ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಚಟುವಟಿಕೆಗಳನ್ನು ಶುರು ಮಾಡಿದ್ದಾರೆ. ಈ ಚಟುವಟಿಕೆಗಳ ಆರಂಭ ಹೈಕಮಾಂಡ್ ಹೇಗೆ ನೋಡುತ್ತೆ? ಸಿದ್ದರಾಮಯ್ಯನವರು ಈ ಚಟುವಟಿಕೆಗಳಿಗೆ ಪೈಪೋಟಿ ನೀಡುವಂತೆ ಶಾಸಕರ ಬಲಾಬಲವನ್ನು ಅವರು ತೋರಿಸ್ತಾ ಇದ್ದಾರೆ. ರೈಟ್ ಪ್ರಶಾಂತ್. ಸೊ ಇಟ್ ಈಸ್ ನಾಟ್ ವೆರಿ ಈಸಿ ಟು ಟೇಕ್ ಎ ಕಾಲ್ ಅಂತ ಅನ್ಸುತ್ತೆ ಈ ಪರಿಸ್ಥಿತಿಯಲ್ಲಿ. ರೈಟ್. ಆದ್ರೆ ಎರಡೂ ಕಡೆಯಿಂದ ಒತ್ತಡ ಅಂತೂ ಕಂಟಿನ್ಯೂ ಆಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಒಂದು ಕಡೆಯಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡಬೇಕು ಅಂತ ಹಲವು ನಾಯಕರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಶಾಸಕರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶಿಸಬೇಕು ಅಂತ ಬಾಲಕೃಷ್ಣ ಹೇಳ್ತಾ ಇದ್ರೆ, ಇನ್ನೆರಡು ದಿನಗಳಲ್ಲಿ ಗೊಂದಲ ಬಗೆಹರಿಯುತ್ತೆ ಅಂತ ತನ್ವೀರ್ ಸೇಠ್ ಹೇಳ್ತಾ ಇದ್ದು, ಆದಷ್ಟು ಬೇಗ ನಿರ್ಧಾರ ಕೈಗೊಳ್ಳಿ ಅಂತ ಬೇಳೂರು ಹೇಳ್ತಾ ಇದ್ದಾರೆ. ದೆಹಲಿಗೆ ಬರೋದಕ್ಕೆ ನನಗೂ ಕರೆ ಮಾಡಿದ್ರು ಅಂತ ಷಡಕ್ಷರಿ ಹೇಳ್ತಾ ಇದ್ದು, ದೆಹಲಿಗೆ ಬನ್ನಿ ಅಂತ ಕುಣಿಗಲ್ ರಂಗನಾಥ್ ಹೇಳಿದ್ರು, ಆದ್ರೆ ನಾನು ದೆಹಲಿಗೆ ಹೋಗಿಲ್ಲ ಅಂತ ತಿಪಟೂರು ಶಾಸಕ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಗೆ ಶಾಸಕರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ, ಅದು ಹೈಕಮಾಂಡ್ ತೀರ್ಮಾನದ ಮೇಲೆ ನಿಂತಿದೆ ಅಂದಿದ್ದಾರೆ. ಇದರ ಜೊತೆಗೆ ಇನ್ನೆರಡು ದಿನದಲ್ಲಿ ಎಲ್ಲಾ ಗೊಂದಲ ಬಗೆಹರಿಯುತ್ತೆ ಅಂತ ತನ್ವೀರ್ ಸೇಠ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತನ್ನ ನಿರ್ಧಾರ ಇನ್ನೆರಡು ದಿನಗಳಲ್ಲಿ ಹೇಳುತ್ತೆ. ಹೈಕಮಾಂಡ್ ಮೊದಲೇ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕಾಗಿತ್ತು, ಈಗ ಅಪಾಯಕಾರಿ ಹಂತ ತಲುಪೋ ಲಕ್ಷಣ ಕಾಣ್ತಾ ಇದೆ ಅಂತ ತನ್ವೀರ್ ಸೇಠ್ ಹೇಳ್ತಾ ಇದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದಾರೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡಲಿ, ಹೈಕಮಾಂಡ್ ಏನ್ ಸಂದೇಶ ಕೊಡುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಷಡಕ್ಷರಿ ಕೂಡ ಮಾತಾಡಿದ್ದು, ಸಿಎಂ ಬದಲಾವಣೆ ವಿಚಾರವು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ, ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅಬ್ಸರ್ವ್ ಮಾಡ್ತಾರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು ಹೈಕಮಾಂಡ್. ಇದು ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನು ಮಾಡಬೇಕು ಅಂತೇಳಿ. ಈಗ ಅದಕ್ಕೆ ಸ್ಪಷ್ಟತೆಯಿಂದ ಉತ್ತರ ಇನ್ನೊಂದು 2 ದಿನಗಳಲ್ಲಿ ಬರುವಂಥ ನಿರೀಕ್ಷೆನೂ ಇದೆ, ಸ್ಪಷ್ಟತೆ ಬರುತ್ತೆ. ಖಂಡಿತವಾಗಿಯೂ ಭಾಳ ಸ್ಪಷ್ಟವಾದಂತಹ ಸಂದೇಶ ಬರುತ್ತೆ. ನಿಧಾನಗತಿಯಲ್ಲಿ ಅಥವಾ ನಾವು ತಗೋಬೇಕಾದ ತೀರ್ಮಾನನ ಮುಂದೂಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ನನ್ನ ಋಣ ಡಿ ಕೆ ಶಿವಕುಮಾರ್ಗೆ ಇದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂಥವ್ರು, ಅದನ್ನು ಎಲ್ಲ ಕಡೆಗೆ ನಾನು ಹೇಳಿದ್ದೇನೆ. ಇರೋದು ಮನಸ್ಸಲ್ಲಿರುವಂಥದ್ದು ಬಹಿರಂಗ. ರಾಜ್ಯ ಸರ್ಕಾರ ಸಮರ್ಥವಾಗಿ ನಡೀತಾ ಇದೆ. ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡು ಅದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋದು ನಮ್ಮೆಲ್ಲರ ನೀವು ಒಂದು ದಿಟ್ಟ ನಿರ್ಧಾರ ತಗೊಳ್ಳಿ. ನಮ್ಮಲ್ಲಿ ಹೈಕಮಾಂಡ್ ಬಿಟ್ಟರೆ ನಾವು ಯಾರು ಇಲ್ಲಿ ಏನು ಮಾಡಲಿಕ್ಕಿಲ್ಲ. ಯಾರೇ ಎಷ್ಟೇ ಏನು ಮಾಡಿದ್ರು ಯಾವುದೂ ನಡೆಯಲ್ಲ. ಹೋಗಿದ್ದಾರೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಬಿಟ್ಟರೆ ಯಾರು ಪರವಾಗಿ ಹೋಗಿದ್ದಾರೆ ಏನಂತ ನನಗೆ ಗೊತ್ತಿಲ್ಲ. ನೋಡಿ, ನಾನು ಯಾವುದೇ ಬಣದಲ್ಲಿ ಇಲ್ಲ, ಆ ಬಣ ಈ ಬಣ ಪ್ರಶ್ನೆ ಇಲ್ಲ. ನಮ್ದು ಏನು ನಿರ್ಧಾರ ಅಂತಂದರೆ ಹೈಕಮಾಂಡ್ ಏನು ಸಂದೇಶ ಕೊಡ್ತಾರೆ ಆ ಒಂದು ಇದರಲ್ಲಿ ನಾವು ನಿರ್ಧಾರ ತಗೊಳ್ತೀವಿ ಅಷ್ಟೇ. ನಾವು ಯಾವುದೇ ಇಲ್ಲ. ಕಾಂಗ್ರೆಸ್ ಬಣ, ನನ್ನ ಬಣ ಕಾಂಗ್ರೆಸ್ ಬಣ. ನನಗೆ ಸಿದ್ದರಾಮಯ್ಯ ಸಾಹೇಬರು ಬೇಕು, ಡಿ ಕೆ ಸಾಹೇಬರು ಬೇಕು, ಎಲ್ಲರೂ ಬೇಕು. ನಾನೇ ಹೇಳಿದೆ, ರಂಗನಾಥ್ ಫೋನ್ ಮಾಡಿದ್ರು, ಅದೇ ಹೇಳಲಿಲ್ಲ. ಡೆಲ್ಲಿಗೆ ಬರ್ತೀರಾ ನೀವು ಹಿಂಗೆ ಅಂತ ಕೇಳಿದ್ರು. ಇಲ್ಲ, ನಾನು ಎಲ್ಲೂ ಬರೋಕ್ಕಾಗೋದಿಲ್ಲ, ಕಾರ್ಯಕ್ರಮ ಇದೆ. ನಮ್ಮ ಅಭಿಪ್ರಾಯ ಏನು ಸರ್? ಈಗ ಸರ್ಕಾರದಲ್ಲಿ ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಸಿಎಂ ಬದಲಾವಣೆ ಆಗ್ತಾರೆ ಅಂತಾನ? ಅದು ಹೈಕಮಾಂಡ್ ಬಿಟ್ಟು ವಿಚಾರ.
ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸಿಪಾಹಿ, ಅದರಿಂದ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ ಭದ್ರವಾಗಿರ್ತೀವಿ. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ. ಮುಖ್ಯಮಂತ್ರಿಗಳು ನಮ್ದು ಲ್ಯಾಂಡ್ ಬ್ಯಾಂಕ್ ಚುನಾವಣೆ ಇದೆ, ಅದು ವಿಚಾರವಾಗಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ರಾಜ್ಯ ರಾಜಕಾರಣದ ಈ ಬೆಳವಣಿಗೆಗಳು ಇನ್ನು ಹಲವು ದಿನಗಳು ಮುಂದುವರಿಯುತ್ತವೆ. ಇವತ್ತು ಖರ್ಗೆ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಮಾತಾಡೋ ಸಾಧ್ಯತೆ ಇದೆ. ಪ್ರತಿ ಕ್ಷಣದ ರಾಜಕೀಯ ಅಪ್ಡೇಟ್ಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ತಪ್ಪದೆ ನೋಡಿ. ಯಾಕಂದ್ರೆ ರಾಜಕೀಯ ಅಂದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕ್ಷಣ ಕ್ಷಣದ ಬ್ರೇಕಿಂಗ್ ಅನ್ನ, ಕ್ಷಣ ಕ್ಷಣದ ರಾಜಕೀಯ ಬೆಳವಣಿಗೆಯನ್ನ ನೀವು ಸುವರ್ಣ ನ್ಯೂಸ್ ನಲ್ಲಿ ನೋಡಬಹುದು. ಇದು ಇವತ್ತಿನ ಪಾರ್ಟಿ ರೌಂಡ್ಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.